ಸುಧನನು ಬೆಗದಿರಣ ತರುವುದು ತಪ್ತದಿಂದ ಬಾಬುತ ಜನನಿ ಮುತ್ತಿಸುತ್ತಲೇ ವಿರಮಿತ ಅಪೇಕ್ಷೆ ಬಹಳ ದೊಡ್ಡದು. ಛಾತ್ರೋಚಿತವಾದಂತಹ ಪದ್ಧತಿಯಂತೆ ಶ್ರೀಕಾಂತನನ್ನು ಕಾಣಬೇಕು ಎನ್ನುವ ಯೋಗ ಅದನ್ನು ಸಿದ್ಧಿಸುವಲ್ಲಿ ಅವನಿಗೆ ಪ್ರತಿನಿಧಿಯಾಗಿ ಆಯ್ದುಕೊಂಡದ್ದು ಸುಧನ್ವನನ್ನು. ಹೊರಡುವಾಗಲೇ ಆರಂಭವಾಯಿತಲ್ಲ, ನನ್ನ ಮೇಲೆ ಅತಿಯಾದಂತಹ ಪ್ರೀತಿ ಉಳ್ಳವರಾದಂತಹ ಪ್ರಜೆಗಳೆಲ್ಲ ಸುಧನ್ವ ಹೊರಟದ್ದು ಬೇಗ ಆಯಿತು. ಆಗ ಸುಧನ್ವ ಬೇಗದಿರನಕ್ಕೆ ಹೊರಟ. ಯಾರನ್ನು ಉದ್ದೇಶಿ ಆಡಿದ? ಎದುರಾಗಿ ಬರುವವನು ಅರ್ಜುನ. ಮೂಜಗದ ಗಂಡನೊಡನೆ ಹೋರಾಟದಲ್ಲಿ ಏನಾದೀತು? ಇಲ್ಲಿಗೆ ಹೊರಡುವುದೋ ಅಲ್ಲಿಗೋ? ಆದರೆ ನನಗನ್ನಿಸ್ತದೆ ನಾನು ಹೊರಟದ್ದೇ ತಡವಾಯಿತು. ಶ್ರೀಕಾಂತರನ್ನು ಕಾಣುವುದಕ್ಕಾದರೆ ಇದಕ್ಕೆ ಮೊದಲೇ ನಾನು ಹೊರಟಾಗಬೇಕಾಗಿತ್ತು. ಯೋಗವಂತಲ್ಲ, ಒಪ್ಪಿಕೊಂಡವ ನಾನು. ಸರಿಯಾದಂಥ ಆಶೀರ್ವಾದ ಅಮ್ಮನದ್ದು ಬೇಕು ಎನ್ನುವುದಕ್ಕಾಗಿ ಮಮತೆಯ ಮಾತೆಯ ಮಂದಿರಕ್ಕೆ ಹೇಳಿದರೆ ಒಂದು ಮಾತನಾಡಿದಳಲ್ಲ, ಮುಕ್ತಿಯ ಮಾರ್ಗವನ್ನು ಹೊಂದುವುದಕ್ಕೆ ಹೊರಟೆ ಮಗನೇ. ಕೇವಲತ್ತು ನನಗೆ ಸಿದ್ಧಿಯಿತು. ಒಂದು ಸಣ್ಣ ಭಯ ಉಂಟು, ಎಲ್ಲಿಯಾದರೂ ನೀನು ಹಿಂದೆ ಬಿದ್ದರೆ ನನ್ನ ಬದುಕು ನಷ್ಟವಾಗ್ತದೆ ಅಂತ ತಾಯಿ ದುಃಖಿಸಲಿಲ್ಲ. ಮುಂದಡಿಯಿಟ್ಟ ಮಗ ಹಿಂದೆ ತಿರುಗಿದರೆ ಆವಾಗಲೇ ಹಿಂದೆ ಅಡಿಯಿಟ್ಟ ನಿನ್ನ ಮಗನೇ ಗೋವಿಂದನ ಕಿಂಕರನೇ ಎನ್ನುವುದಕ್ಕಾಗಿ ದೃಢ ಆಶ್ವಾಸನೆಯನ್ನು ಕೊಟ್ಟು ನರನನ್ನು ಭರಿಸುವ ಬಗೆಯನ್ನಾಡಿದಾಗ ಸಂತೋಷದಿಂದ ಒಪ್ಪಿಗೆ ಕೊಟ್ಟವಳು. ಜನಯಾಯಿತು ಸೋದರಿ ಬಂದಾಡಿದ್ದಾಗೆ ಹೊಕ್ಕ ಮನೆಗೂ ನಾ ತಲೆ ಎತ್ತಿ ನಡೆಯುವ ಹಾಗಾಗಬೇಕು. ಎಷ್ಟ ಅರ್ಜುನ ಕೃಷ್ಣರ ಮುಂದೆ ಬಾಗಬೇಡ ಅಣ್ಣ, ಭರವಸೆ ಅವಳಿಗೆ ಕೊಟ್ಟಾಗ ಕರ್ತವ್ಯ ಸೆಳೆಯುತ್ತದೆ. ಪ್ರವೃತ್ತನು ತಾನೇ ತಾನು. ನನಗೂ ಗೃಹಸ್ಥಾಶ್ರಮವಿದೆ, ನನ್ನ ಸತಿ ಇದ್ದಾಳೆ. ಅವಳಿಗೆ ಒಂದು ಮಾತು ಹೇಳದೆ ಹೋದರೆ ಏನು ಸೊಗಸಾಗ್ತದೆ? ಕ್ರಿಯಾಸಿದ್ಧಿಯಾಗಬೇಕು ಅಂತಾದ್ರೆ ಅವಳ ಪೂರ್ಣ ಸಮ್ಮತಿ ಬೇಕು. ತಡ ಮಾಡುವುದಲ್ಲ, ಆ ಕಡೆಗೆ
ಮಾತ ಗಜ ದಂತೆ ಗಾತಿಯ ನೀಡುತ್ತಾಳೆ ಗಾತಿಯ ನೀಡುತ್ತಾಳೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಂದ್ರಿನ ಅರ್ಧ ಚಂದ್ರೋಕೃತಿಯ ಹಣೆ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಂದ್ರಿನ ಅರ್ಧ ಚಂದ್ರೋಕೃತಿಯ ಹಣೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಮೃಲತೆಯ ಮಾಲಿನಿ ಅತಿ ಹರುಷದಲ್ಲಿ ಅತಿಗೆ ಇದಿರಾಗುತ್ತಲಿ ಬಂದಳು ಸತ್ಯ ಶಿರೋಮಣಿ ಪ್ರಭಾವತಿಯು ಸೊಬಗಿನಲಿ ಪ್ರತಿಯಲಿಪ ರೂಪಿನದಿ ಸೊಬಗಿನಲಿ ಹೆಣ್ಣಿನ ಮನಸ್ಸಿನಲ್ಲಿ ಕನಸಿರಬೇಕಂತೆ ಅಥವಾ ಮನೆಯಲ್ಲಿ ಒಂದು ಕನ್ನಡಿ ಇರಬೇಕಂತೆ. ಆ ಕಾಲಕ್ಕೆ ಹೆಣ್ಣಾದವಳು ಒಂಟಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಎಂತಹ ಅರ್ಥಪೂರ್ಣವಾದಂತಹ ಮಾತು. ನೂರಾರು ಕನಸುಗಳನ್ನು ಹೊತ್ತು ಈ ಚಂಪಕಾವತಿಯ ಹಿರಿಯ ಸೊಸೆಯಾಗಿ ಪ್ರವೇಶ ಮಾಡಿದವಳು ನಾನು. ಹೌದು ಸ್ವಾಮಿ, ಹೆಣ್ಣು ಮಕ್ಕಳನ್ನು ಹೆತ್ತರೆ ಸಾಕಾಗುವುದಿಲ್ಲ. ಆ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ನಡೆ, ನಡತೆ ಇವೆಲ್ಲವನ್ನು ಕಲಿಸಿ ಗಂಡನ ಮನೆಗೆ ಕಳುಹಿಸಿಕೊಟ್ಟ ಬಳಿಕ ಹೆಣ್ಣು ಹೆತ್ತವರ ಜವಾಬ್ದಾರಿ ಮುಗಿದರೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ಸೇರಿದ ಬಳಿಕ ಎರಡು ಮನೆಯನ್ನು ಬೆಳಗಬೇಕಾದದ್ದು ಹೆಣ್ಣಾದವಳ ಕರ್ತವ್ಯ. ಹುಟ್ಟಿದ ಮನೆಯನ್ನು ಜೊತೆಗೆ ತಾ ಮೆಟ್ಟಿದ ಮನೆಯನ್ನು ಬೆಳಗಬೇಕಾದದ್ದು ಹೆಣ್ಣಿಗೆ ಅನಿವಾರ್ಯವೇ ಹೌದು. ಆ ಕಾರಣದಿಂದಾಗಿ ನಮ್ಮದಾದಂತಹ ಚಂಪಕಾವತಿಯಲ್ಲಿ ಸುಧನ್ವ ಭೂಪತಿಯ ಮಡದಿಯಾಗಿ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಎಲ್ಲರೂ ಹೇಳುವುದುಂಟು ಸತಿಶಿರೋಮಣಿ ಪ್ರಭಾವತಿ ಎನ್ನುವ ಹಾಗೆ. ಹೌದು, ರೂಪದಲ್ಲಿ ರತಿಯನ್ನೇ ಸೋಲಿಸುವ ರೂಪ ಎನ್ನುವ ಹಾಗೆ ನನ್ನವರೆಲ್ಲರೂ ಹಾಡಿ ಹೊಗಳುತ್ತಾ ಇದ್ದಾರೆ. ಹೊಗಳಿದರು ಎಂದ ಮಾತ್ರಕ್ಕೆ ಹಿಗ್ಗುವವಳು ನಾನಲ್ಲ. ಆ ಕಾರಣದಿಂದಾಗಿ ನನ್ನನ್ನು ಸತಿಶಿರೋಮಣಿ ಎನ್ನುವ ಹಾಗೆ ಸಂಬೋಧಿಸುತ್ತಾ ಬಂದವರಿದ್ದಾರೆ. ಆದರೆ ನಾನು ಆಲೋಚಿಸುತ್ತಿರುವುದು ಅದನ್ನಲ್ಲ. ಋತುಸ್ನಾತೆಯಾದಂತಹ ನಾನಿಂದು ಮಂಗಳ ಸ್ನಾನವನ್ನು ಪೂರೈಸಿ ಸಿದ್ಧಳಾಗಿ ನಿಂತಿದ್ದೇನೆ. ಯಾಕೆ? ಹೋದಂತಹ ನನ್ನ ಗಂಡನ ಬರುವಿಕೆಗೆ ಬೇಕಾಗಿ. ಹೋದವರು ನನ್ನದಾದಂತಹ ಅಂತಃಪುರವನ್ನು ಸೇರಲೇಬೇಕು. ಸೇರುವಂತಹ ಕಾಲಕ್ಕೆ ನನ್ನನ್ನು ನೋಡಿದಾಗಲೇ ಅವರಿಗೆ ನನ್ನ ಮನಸ್ಸಿನ ಭಾವನೆ ಏನು ಎನ್ನುವುದು ಅರ್ಥವಿಸಿಕೊಳ್ಳಬೇಕು. ಅದಕ್ಕಾಗಿ ಬಂಗಾರದ ಹರಿವಾಣದಲ್ಲಿ ಬಂಗಾರದ ಚೆಂಬಲ್ಲಿ ಹಾಲನ್ನಿರಿಸಿದ್ದೇನೆ. ಅಷ್ಟೇ ಅಲ್ಲ, ಗಂಧ ಚಂದನಾದಿಗಳನ್ನು ಇರಿಸಿದ್ದೇನೆ. ಮತ್ತೊಂದು ಸಂಪಗೆಯ ಮುಗ್ಗು, ಇದು ಅರಳುವ ಮನಸ್ಸುಗಳ ಪ್ರತೀಕ. ಆ ಮುಗ್ಗನ್ನು ಕಂಡಾಗಲೇ ಇವರಿಗೆ ಅರ್ಥವಿಸಿಕೊಳ್ಳಬೇಕು ನನ್ನ ಮನಸ್ಸಿನ ಇಂಗಿತ ಏನು ಎನ್ನುವ ಹಾಗೆ. ಅದೇನು ಕೇಳಿಸುತ್ತಾ ಇರುವುದು? ನನ್ನವರ ರಥದ ಗಾಲಿಯ ಸದ್ದು ಕೇಳಿಸುತ್ತಾ ಇದೆ. ಅವರಿಗೆ ಇದಿರಾಗಿ ಹೋಗುತ್ತೇನೆ ವಂದಿಸಿಕೊಂಡಿದ್ದೇನೆ. ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಪ್ರಭು, ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಸರಿ. ಪಾದವನ್ನು ತೊಳೆದು ತೀರ್ಥೋಪಾದಿಯನ್ನು ಸ್ವೀಕರಿಸಿದ್ದೇನೆ. ಹೌದು. ಇದು ಆಶೀರ್ವಾದ ಬೇಡಿದ್ದೇನೆ. ನಾನು ನಿನಗೆ ಆಶೀರ್ವಾದ ಮಾಡುವುದು. ವಂದಿಸಿಕೊಂಡಿದ್ದೇನೆ. ನಾನು ಆಶೀರ್ವಾದ ಮಾಡುವುದು ಏನೆಂದು? ದೀರ್ಘ ಸುಮಂಗಳಿ ಭವ. ಪರೋಕ್ಷವಾಗಿ ನನಗೆ ನಾನೇ ಆಶೀರ್ವಾದ ಮಾಡಿದ ಹಾಗಲ್ಲ. ಹಾಗಾಗುವುದಿಲ್ವೇ? ಆಗುವುದಿಲ್ಲ. ಒಂದು ಅಷ್ಟಪುತ್ರ ಸಂತಾನ ಪ್ರಾಪ್ತಿ ನನ್ನಿಂದಲೇ ಆಗಬೇಡ. ಅದೌದು. ನನಗೆ 8 ಮಕ್ಕಳಾಗಬೇಕು ಅಂತ ನಾನು ಹೇಳಬೇಕು. ಹಾಗಾದ್ರೆ ಆಶೀರ್ವಾದ
ಇಲ್ಲವೇ ನನಗೆ? ಆಶೀರ್ವಾದ ಅಂದ್ರೆ ಮೇಲೆ ಹೀಗೆ ಬಾ. ಹೆಂಡತಿಗೆ ಇದು ಆಶೀರ್ವಾದ. ಏನೇ ಕುಸರಿಕೊಂಡೆ ಚುಚ್ಚುತ್ತಿದೆ ಆವಲ್ಲಿ ಅವನಿಗೆ ಪಯಣವಯ್ಯ ಓ ಪ್ರಾಣಕಾಂತ 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 ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಯಾವಾಗ ನೀವು ಬರುತ್ತೀರಿ ಎನ್ನುವ ಹಾಗೆ. ನೋಡಿ, ಕತ್ತುದ್ದ ಮಾಡಿ ಕಾದು ಕುಳಿತವಳು ನಾವು. ಅದು ಗೊತ್ತಿದೆ. ಎಷ್ಟು ಉದ್ದಾಗಿ ಹೋಯ್ತು ಕತ್ತು? ಕತ್ತು ಉದ್ದವಾಯ್ತು, ತುದಿಗಾಲು ನಿಲ್ತಿ. ಹೌದೌದು, ಹೌದಪ್ಪ. ಯಾವಾಗ ಬರುವಿರಿ ಎನ್ನುವ ಹಾಗೆ ನಿರೀಕ್ಷೆಯಲ್ಲೇ ಇದ್ದವಳು ನಾವು. ಸರಿ, ಆ ಕಾಲಕ್ಕೆ ನನ್ನ ಬಳಿಗೆ ಬಂದವರು ನೀವು. ನಿಮ್ಮ ಮುಗುಳ್ನಗು ಬೀರುವಂತಹ ಮುಖವನ್ನೇ ಕಂಡದ್ದು ನಾನು. ಆಶ್ಚರ್ಯವಾಯಿತು. ಯಾಕೆ ಆಶ್ಚರ್ಯ? ನಿಮ್ಮನ್ನು ಉಭಯ ತೋಳುಗಳಿಂದ ಬಿಗಿದಪ್ಪುವುದಕ್ಕೆ ಪ್ರಾರಂಭಿಸಿದಾಗ ಚುಚ್ಚುವುದಕ್ಕೆ ಆರಂಭವಾಯಿತು. ಏನು ಚುಚ್ಚಿತಿ? ದೇಹಕ್ಕೆ ಅವಚಿಕೊಂಡಂತಹ ಸೀಸದ ಕವಚ. ಹೌದೌದು ಸ್ವಾಮಿ. ನಲ್ಲನ ಮನೆಗೆ ಬರುವಾಗ, ನಲ್ಲೆಯ ಮನೆಗೆ ಬರುವಾಗ ನಲ್ಲ ಬಿಲ್ಲು ಹಿಡ್ಕೊಂಡು ಬಂದು ನಲ್ಲ. ಯಾವ ಬಿಲ್ಲು ಅಂತ ಲೆಕ್ಕ ಉಂಟಲ್ವಾ? ಹೌದು, ಕೈಯಲ್ಲಿ ಧನುಷರಾದಿಗಳನ್ನು ಹಿಡಿದಿದ್ದೀನಿ. ಶಿರದಲ್ಲಿ ಶಿರಸ್ತ್ರಾಣ, ಹೌದು, ಬೆನ್ನಲ್ಲಿ ಬಾಣ ತುಂಬಿದಂತಹ ಬತ್ತಳಿಕೆ. ಯಾವಾಗಲೂ ಬರುವಂತಹ ರಥವನ್ನೇರಿ ತುರಗವನ್ನೇರಿ ಬಂದದ್ದಲ್ಲ, ಯುದ್ಧ ಸ್ಯಂದನ ಸಿದ್ಧವಾಗಿದೆ. ಹೌದೌದು ಅಲ್ವಾ? ನೋಡ, ಕುದುರೆಗಳ ಕೆನೆತ ಉತ್ಸಾಹ ನೋಡು. ಹೌದು, ನೀವಿಲ್ಲಿಗೆ ಬಂದರೂ ಕೂಡ ನಿಮ್ಮ ಗಮನ ಎತ್ತಲೂ ಇದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಭಾವ ತುಂಬಿದ ಭಕ್ತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಏನು? ಆವಲ್ಲಿಗೆ ಪಯಣ ಹೇಳಬಹುದೇ? ನೋಡೋದೆಲ್ಲ ಕಣ್ಣು ನೋಡ್ತೇನೆ. ಹೀಗ ಹೀಗ
ನಳಿನದಳದಂತಹ ಕಣ್ಣುಗಳನ್ನು ಹೊಂದಿದವಳು. ಕವಿಗಾದ್ರೆ ಆಲಂಕಾರಿಕವಾದಂತಹ ಶಬ್ದ ಸರಿ. ಒಳ್ಳೆಯ ಗೃಹಿಣಿಯಾದರೆ ಅರ್ಥಪೂರ್ಣವಾದ ಪದವಾಗ್ತದೆ. ಹೊಂದಟ್ಟೆಯಲ್ಲಿ ಬಹಳಷ್ಟು ಸುವಸ್ತುಗಳನ್ನು ಇರಿಸಿಕೊಂಡು ಅದರ ಮೇಲ್ಭಾಗದಲ್ಲಿ ಕೆಂಡಸಂಪಿಗೆ ಹೂವನ್ನು ಇರಿಸಿಕೊಂಡು ನಿನ್ನ ಅಂತರಂಗದ ಅಪೇಕ್ಷೆ ಏನುಂಟು ಎನ್ನುವುದನ್ನು ಆ ಮೂಲಕವಾಗಿ ಸಾರಿ ಬಂದರೂ ನಿನ್ನದೆಲ್ಲವನ್ನು ಬದಿಗೊತ್ತಿ ನನ್ನಲ್ಲಿರುವಂತಹ ವಿಶೇಷವನ್ನು ಕಂಡು ಪ್ರಶ್ನಿಸುವುದಕ್ಕೆ ಹೊರಟಿದ್ದೆ ಅನ್ನೋದರ ಅರ್ಥವೇನು? ದೂರದೃಷ್ಟಿ ಉಂಟು, ಸಮಗ್ರವಾದಂತಹ ದೃಷ್ಟಿಕೋನ ಉಂಟು. ನಿನಗೆ ತಿಳಿಯಲೇಬೇಕೆಂದೇನೂ ಇಲ್ಲ. ತಿಳಿಯಲಿಲ್ಲ ಅಂತ ಆರೋಪಖಂಡಿತವಾಗಿ ಅಲ್ಲ, ನಳಿನಾಕ್ಷಿಯಾಗಿ ನೀನು ಕೇಳಬೇಕಾಗ್ತದೆ. ನಾನು ಹೊರಟದ್ದು ನಲ್ಲೆಯ ಮನಗಲ್ಲ ಅನ್ನುವುದೇ ನಿನ್ನ ಮಾತಾದ್ದರಿಂದ ಹೊರಟದ್ದು ಯುದ್ಧಕ್ಕೆ. ಎಲ್ಲಿಗೆ, ಯಾರೆಲ್ಲಿಗೆ ಅಂತ ಪ್ರಶ್ನೆ ತಿಳಿಯಲೇಬೇಕು. ಇಂದು ಸಂಜೆಯ ಹೊತ್ತಿನಲ್ಲಿ ಹಸ್ತಿನಾವತಿ ಒಡೆಯ ಯುಧಿಷ್ಠಿರ ಭೂಪತಿ ತಾನು ಮಾಡುತ್ತಿರುವಂತಹ ಅಶ್ವಮೇಧ ತುರಗ ಸಂಚರಿಸುತ್ತಾ ನಮ್ಮ ಊರಿನತ್ತ ಬಂತು. ಒಳ ಬಂದ ಕಾಲಕ್ಕೆ ನಮ್ಮಯ್ಯ ಕಂಡು ಕುದುರೆಯನ್ನು ತರಿಸಿ ಲೇಖನವನ್ನು ಓದಿ ಸರಿ ಯುದ್ಧವೇ ಆಗಬೇಕು ಎಂಬ ನಿರ್ಣಯದಿಂದ ತುರಗವನ್ನು ಬಂಧಿಸಿದ. ಯುದ್ಧಕ್ಕೆ ಯಾರು ಮತ್ತು ತಂದೆ ಅಪೇಕ್ಷೆ ನೆರವೇರಿಸುವ ಮಗ ಯಾರು ಎನ್ನುವಂತೆ ಯೋಚಿಸಿ ಸುಧನ್ವನೇ ಮುಂದಾಗಬೇಕು ಅನ್ನುವಂತೆ ಅವರ ಹೇಳಿಕೆ. ಸರಿ, ನೀನು ಹೇಳಿದ್ಯಲ್ಲ ರಾಜ ಟಿವಿ, ಹೌದು, ಅಪ್ಪನ ಟಿವಿ ನನಗೆ ಬಂದದ್ದು ಹಾಗೆ. ಅಪ್ಪನ ನೆಲೆಯಲ್ಲಿ ನಾನು ಹೋಗಬೇಕು ಅಂತ ಶ್ರೀಕಾಂತನನ್ನು ಕಾಣುವ ಯೋಗ ಉಂಟು. ಅದಕ್ಕಾಗಿ ನೀನು ಕಾಣಿಸಬೇಕು. ನರನೊಡನ ಕಲಹ ಕೈದುವೇನು ಬೇಗ. ಅಕೋ ಹೇಳುವಾಗ ನೋಡು, ಮುಖ ಸಣ್ಣದಾಯಿತು, ಕಣ್ಣಂಚಲ್ಲಿ ಜಲಬಿಂದು ಬೀಳುವುದಕ್ಕೆ ತೊಡಗಿತು, ಅಂತರಂಗ ಕಳವಳಿಸ್ತದೆ ಅಂತ ಭಾವದಿಂದ ಅರ್ಥವಾಗ್ತದೆ. ಇಲ್ಲಿ ಕೇಳಿ, ಕಳವಳಿಸಬೇಡ ಮನದು. ಯಾರವ ಮೇಲಿಂದ ಬಂದವನು? ನನ್ನ ಹಾಗೆ ತಾಯ ಬಸುರಿಂದ ಬಂದವ. ನಿಜ. ಕುಂತಿಸುತ್ತ ಅವಾಗ ನಾನು ಅಡುಕಲುಂಟೆ. ಕುಂತಿಸುತ್ತ ಗಳಕುವನಲ್ಲ, ರಾಣಿ ಬರುತ್ತೇನೆ. ಏನೇ ಎಂದು ಗೆಲುವುದು ನಿನಗೆ ಶ್ರೀಕೃಷ್ಣ ಸಪ್ತಸತಿ ಸಾಧ್ಯವಾಗಿ ಶ್ರೀಕೃಷ್ಣ ಸಪ್ತಸತಿ ಸಾಧ್ಯ ನಮಗೆ ಕಾಂತ ಕೇಳೆನ್ನ ಸಲ್ಲ ಪಾತನನು ಕತ್ತು ಬಿದ ಬಿಡುವ ಪ್ರಾಣಕಾಂತ, ನನ್ನನ್ನು ಕೇವಲ ಆಕರ್ಷಿಸಿದವರು ನೀವಲ್ಲ, ಬದಲಾಗಿ ನನ್ನ ಜೀವನ ಹೀಗೆ ಸಾಗಬೇಕು ಎನ್ನುವ ಹಾಗೆ ನಿರ್ದೇಶಿಸಿದವರು ನೀವು. ಆ ಕಾರಣದಿಂದಾಗಿಯೇ ಕಾಂತ ಎನ್ನುವ ಹಾಗೆ ಸಂಬೋಧಿಸುತ್ತಿದ್ದೇನೆ ಪ್ರಭು. ಹೌದಪ್ಪ. ಈಗ ಹೊರಟಿರುವುದು ಪಾರ್ಥನ ಕೂಡ ಯುದ್ಧ. ಸ್ವಾಮಿ, ನಡೆಯುವಂತಹ ಯುದ್ಧದಲ್ಲಿ ಪರಾಕ್ರಮವೇ ಪಣ ಅಹುದಾಗಿದ್ದಲ್ಲಿ ನಾವು ಒಪ್ಪಿಕೊಳ್ಳುತ್ತೇನೆ ಪ್ರಭು. ಪಾರ್ಥನೊಡನೆ ಹೋರಾಟ ಮಾಡುವುದರ ಮೂಲಕವಾಗಿ ಆತನನ್ನು ದೆಸೆಗಡಿಸುವಂತಹ ಸಾಮರ್ಥ್ಯ ನಿಮಗಿದೆ ಅಹುದು. ಆದರೆ ಒಂದು ವೇಳೆ ನಡೆಯುವಂತಹ ಸಂಗ್ರಾಮದಲ್ಲಿ ಪಾರ್ಥ ಸೋತನು ಎಂದಾದರೆ ಕಂತುಪಿತ ಬಂದೇ ಬರುತ್ತಾನೆ. ಯಾರು? ಶ್ರೀಕೃಷ್ಣ ಪ್ರಭು. ಕಂತುಪಿತ ಅಲ್ವ? ಕೇವಲ ಮನ್ಮಥನಿಗೆ ಜನಕನಾದ ಕಾರಣದಿಂದಾಗಿ ಅಲ್ಲ ಆತ ಕಂತುಪಿತ. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳ ಭ್ರೂಣಕ್ಕೂ ಜೀವವನ್ನು ತುಂಬುವವಾತ. ಪಾಂಡವರ ಮನಸ್ಸಿನಲ್ಲಿ ಮೂಡುವಂತಹ ಆಸೆಗಳಿಗೂ ಜನಕನಿದ್ದಾನೆ ಆತ. ಪಾರ್ಥನಿಗೆ ಕಷ್ಟ ಬಂತು ಎಂದಾದಾಗ
ಶ್ರೀಕೃಷ್ಣ ಅಲ್ಲಿ ಇದ್ದೇ ಇರುತ್ತಾನೆ. ಇದ್ರೆ ಸೋತಂತಹ ಕಾಲಕ್ಕೆ ಆತ ಬಂದೇ ಬರುತ್ತಾನೆ ಸ್ವಾಮಿ. ಈ ಹಿಂದೆ ಕುಂತಿಗೆ ಮಾತನ್ನು ನೀಡಿದವನಂತೆ ಶ್ರೀಕೃಷ್ಣ. ಹೇಗೆ? ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನು ನನ್ನ ಪ್ರಾಣದ ಹಾಗೆ ರಕ್ಷಿಸುತ್ತೇನೆ ಎನ್ನುವ ಹಾಗೆ. ಹೀಗಿರುವಾಗ ಪಾರ್ಥ ಸೋಲು ಅನುಭವಿಸಿದಂತಹ ಕಾಲಕ್ಕೆ ಶ್ರೀಕೃಷ್ಣ ಬಂದನು ಎಂದಾದರೆ ಏನು ಮಾಡುವುದಕ್ಕೆ ಸಾಧ್ಯವಿದೆ? ಕೃಷ್ಣ ವನಿತೆ ತನು ಚಿರವಲ್ಲಿದು ರವಿ ಶಶಿಯು ಕೀರ್ತಿಬಹುದು. ಪರೋಕ್ಷವಾಗಿ ನೀನಾಡಿದ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ. ಸರಿ, ಗೆಲುವಿನ ಆಶೆಯನ್ನು ಹೊತ್ತು ಹೋಗುವವನು ನೀನು. ನಿನ್ನ ಭಾವಕ್ಕೆ ಕಾರಣೀಭೂತ ಭಾವಜನಾದ ಮನ್ಮತ ನನ್ನ ಜೊತೆಯಲ್ಲಿ ಬರುವುದು ಕಂತುವಿಗೆ ಪಿತ. ನಿಜ. ಅವನಪ್ಪನೇ ಆ ಕಡೆಗಿರುವ ಗೆಲುವು ಹೇಗಾದೀತು? ಸಾಧ್ಯವೇ? ನರವಹರಿ ಬಗ್ಗೆ ಕೃಷ್ಣನು ಬರಲಿ, ಅವನನ್ನ ದುರದಿ ಮೆಚ್ಚಿಸುವೆನು. ಆಮೇಲೆ ಸಾವು ಬದುಕೊಳ್ಳೋ ಯೋಚನೆಯಲ್ಲೂ ಯುದ್ಧಕ್ಕಾಗಿ ನಾನು ಹೊರಟದ್ದು ಸಾಹಸವನ್ನು ಮೆರೆಸುವುದಕ್ಕಾಗಿ. ನಮ್ಮಯ್ಯನ ಅಪೇಕ್ಷೆ ಹೇಗೆ ಗೊತ್ತು? ಹೇಗೆ? ಶ್ರೀಕಾಂತನನ್ನು ಕಾಣುವ ಯೋಗವಾಗಬೇಕು. ದ್ವಾರಕಾ ನಗರಿಗೆ ಕೌಟುಂಬಿಕರಾಗಿ ಹೋಗಿ ಭೇಟಿಯಾಗಿ ಕೃಷ್ಣಾನುಗ್ರಹವನ್ನು ಹೊಂದಿ ಬರಬಹುದು. ಹಾಗಲ್ಲ, ಮತ್ತೆ ಪ್ರಜರಿಗೆ ಮುಖವಾಗಿರುವ ರಸ ಪ್ರಜಾವರ್ಗಕ್ಕೆ ಕೃಷ್ಣನನ್ನು ಕಾಣಿಸಬೇಕು ಎಂಬ ಅಪೇಕ್ಷೆಯಿಂದ ತುರಗವನ್ನು ಕಟ್ಟಿ ಯುದ್ಧ ಹೂಡಿದ. ನಮ್ಮ ಅಮ್ಮಯ್ಯನು ಹೇಳ್ತಾಳೆ ಗೊತ್ತು, ಏನು? 4 ಕಾಲಿನ ಕುದುರೆ ಬೇಡ ನಮಗೆ, 4 ಕೈಯ ವಾಸುದೇವರನ್ನು ಕಾಣಿಸು. ಇದಕ್ಕಾಗಿ ಏನಾದರೂ ಸರಿ ಮಗನೇ, ಕರ್ಪೂರದ ಹಾಗೆ ಉರಿದು ಬೆಂದು ಹೋಗು, ಆದರೆ ಪರಿಮಳಿಸು ಎನ್ನುವುದರಿಂದಲೇ ದೃಢ ಸಂಕಲ್ಪವುಳ್ಳವನಾಗಿ ಸಣ್ಣ ಶ್ರೀಕೃಷ್ಣ ಅರ್ಜುನರನ್ನು ನಮ್ಮ ಸಾಹಸದಿಂದ ಹಿಮ್ಮೆಟ್ಟಿಸ್ತೇನೆ. ಯಾವ ಕಾಲಕ್ಕೂ ನಾನು ನಡುಕುವುದೇ ಇಲ್ಲ. ಆಮೇಲೆ ಯುದ್ಧ ಅಲ್ವ? ಹೌದು. ತಾನು ಉಳಿದೀತು ಅಳಿದೀತು. ವಿಷಯ ಏನು ಗೊತ್ತು? ಉಳಿಯುವುದು ಶಾಶ್ವತವಾಗಿ ಯಾವುದು ಅಂತ. ರವಿ ಶಶಿಯು ಉಳ್ಳ ತನಕ ಸತ್ಕೀರ್ತಿ ಎನ್ನುವುದು ಇರುತ್ತದೆ. ಚಂಪಕಾವತಿ ಕೃಷ್ಣ ದರ್ಶನ ಮಾಡಿದವನು ಕೃಷ್ಣಾರ್ಜುನರು ಒಂದಾಗಿ ಬಂದಾಗಲೂ ಒಂದಿಷ್ಟು ಬೆಚ್ಚದೆ ಬೆದರದೆ ಎದೆಗೊಟ್ಟು ಯುದ್ಧವನ್ನು ಮಾಡಿದವು ಎಂಬ ಕೀರ್ತಿ ಬರ್ತದೆ. ನಾವು ಕೀರ್ತಿಕಾಮಿಗಳೇ ಕೀರ್ತಿಕಾಮಿಗಳು. ಮತ್ತೆ ನಿಮಗೆ ಹಾಗೆ ನಿಜವೂ ಸುತ
ಪಾರ್ಥನೊಡನೆ ಹೋರಾಟ ಮಾಡುತ್ತೇನೆ, ಜಯವನ್ನು ಸಂಪಾದಿಸುತ್ತೇನೆ ಎನ್ನುವ ಹಾಗೆ ಬೇಕಾದ ಜಯವನ್ನು ಹೊಂದುತ್ತೇನೆ. ಕಳುಹಿಸಿ ಕೊಡುವಲ್ಲಿ ನಾನು ಸ್ವಲ್ಪ ಆಲೋಚಿಸಬೇಕಾಗುತ್ತದೆ ಅಲ್ಲವೇ? ಯಾಕೆ? ಕಡಲಿಗಿಳಿಸಿದಂತಹ ದೋಣಿ, ಯುದ್ಧ ಕ್ಷೇತ್ರಕ್ಕೆ ಹೊರಟು ನಿಂತಹ ಯೋಧ, ಇನ್ನೊಬ್ಬನಿಗೆ ಕೈ ಎತ್ತಿ ನೀಡಿದಂತಹ ದ್ರವ್ಯ ಮತ್ತೊಮ್ಮೆ ನಮಗೆ ಸಿಗುತ್ತದೆ ಬರುತ್ತದೆ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಪ್ರಭು. ಯುದ್ಧವೆನ್ನುವುದು ಕ್ಷತ್ರಿಯನಾದವನಿಗೆ ಬೆನ್ನಿಗಂಟಿದ ಮೃತ್ಯುವಿದ್ದ ಹಾಗೆ. ಹೌದು. ಪರಿಣಾಮವೇನಾಗುತ್ತದೆ ಎನ್ನುವುದನ್ನು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಅದಲ್ಲದೆ ರಣಕ್ಷೇತ್ರಕ್ಕೆ ಗಂಡನನ್ನು ಕಳುಹಿಸಿಕೊಟ್ಟಂತಹ ಹೆಣ್ಣಿಗೆ ಮುಂದೇನು ಗತಿ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ, ದೊರೆಯೇ ಸಾಧ್ಯವಿಲ್ಲ. ನೀವೇನೋ ಹೇಳುತ್ತಿದ್ದೀರಿ, ಕೈವಲ್ಯ ಪ್ರಾಪ್ತಿಯಾಗಬೇಕು. ಸಾಧ್ಯವೇ ಹೇಳಿ? ಲೋಕದಲ್ಲೊಂದು ಮಾತಿದೆ, ಸುತಹೀನರಿಗೆ ಕೈವಲ್ಯವುದು ದೊರಕುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ. ಹೌದಾ? ಮದುವೆಯಾಗಿ ಕಾಲಗಳು ಸಂದು ಹೋದರೂ ಕೂಡ ಸಂತಾನವೆನ್ನುವುದು ನಮ್ಮ ಜೀವನದಲ್ಲಿ ದೊರಕಿದ್ದಿಲ್ಲ ದೊರೆಯೇ. ಹೀಗಿರುವಾಗ ಪಿತೃ ಋಣದಿಂದ ಮುಕ್ತರಾಗದೆ ಒಂದು ವೇಳೆ ಮುಂದುವರಿದಿರಿ ಎಂದಾದರೆ ಕೈವಲ್ಯವುದು ದೊರಕುವುದಕ್ಕೆ ನಿಮಗೆ ಸಾಧ್ಯವೇ ಹೇಳಿ? ಇಲ್ಲ ಸ್ವಾಮಿ, ಇಲ್ಲ. ಅದಕ್ಕಾಗಿ ನಾನೊಂದು ದಾರಿಯನ್ನು ಹೇಳುತ್ತೇನೆ. ಏನದು? ರೈತನಾದವ ಬೆಳೆ ಬಿತ್ತುವುದಕ್ಕೆ ಆದ್ರಾ ಮಳೆಯ ನಿರೀಕ್ಷೆಯಲ್ಲಿರುತ್ತಾನಂತೆ. ಆ ಕಾಲದಲ್ಲಿ ಬೆಳೆಯನ್ನು ಬಿತ್ತಿದರು ಎಂದಾದರೆ ಹಸನಾದ ಫಸಲು ಸಿಗುವುದಕ್ಕೆ ಸಾಧ್ಯವಾಗುತ್ತದೆ. ಸರಿಯದು. ಅಂತೆಯೇ ಋತುಸ್ನಾತೆಯಾದಂತಹ ನಾನಿನ್ನು ಮಂಗಳ ಸ್ನಾನವನ್ನು ಪೂರೈಸಿದವಳಿದ್ದೇನೆ. ಇಂದಿನ ದಿನ ನನ್ನನ್ನು ಸೇರಿ ಪರಿಣಾಮವಾಗಿ ಸಂತಾನ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಭು, ಸಾಧ್ಯವಾಗುತ್ತದೆ. ಅಂದ್ರೆ ಇಂದಿನ ದಿನ ಇಲ್ಲಿದ್ದು ನಾಳೆ ಯುದ್ಧಕ್ಕೆ ಹೋಗಬಹುದಲ್ವೇ? ನಿನ್ನ ಮಾತನ್ನು ಕೇಳಿದೆ. ಪ್ರಭಾವತಿ, ಯೋಗ್ಯನಾದಂತಹ ಕೃಷಿವಲನಾದವನು ಯೋಗ್ಯ ಬಲವನ್ನು ತಾನು ಹೊಂದುವುದಕ್ಕಾಗಿ ಆರ್ದ್ರ ನಕ್ಷತ್ರದ ಮಳೆಯನ್ನು ಅಪೇಕ್ಷಿಸುವುದು ಸಹಜ ಅಲ್ಲವೇ? ಹಾಗೆಂದು ಅದೇ ಕೊನೆಯ ಮಳೆ ಎನ್ನುವ ನಿರ್ಣಯ ಏನೂ ಅಲ್ಲ. ಒಂದು ವೇಳೆ ಕಾಲದಿಂದಲೂ ಅನಿವಾರ್ಯದಿಂದಲೂ ಅವರಿಗೆ ಬಿತ್ತುವುದಕ್ಕಾಗದೆ ಹೋದ್ರೆ ತುದಿ ಮಳೆ ವಿಶಾಖೆಯಾದರೂ ಖಂಡಿತವಾಗಿ ಇರ್ತದೆ, ಆವಾಗಲೂ ಬಿತ್ತುವುದಕ್ಕಾಗ್ತದೆ. ಈಗ ನಾನು ಹೋದವನು ಏನಾದೇನೋ ಮುಂದೊಂದು ಇರ್ತದೋ ಇಲ್ಲವೋ ಎಂಬ ಅನುಮಾನವನ್ನು ನೀನು ಹೇಳುವುದಕ್ಕೆ ತೊಡಗಿದವನು. ಕಾರಣವಾದ್ದು ಕೃಷ್ಣಾರ್ಜುನ ಇರುವಂತಹ ರಣವೇದಿಕೆ, ನಿಜ ನಿನ್ನ ವಿಷಯ ಮತ್ತು ನನ್ನ ಹೇಳಿಕೆ ಕೇವಲತ್ವವನ್ನು ಹೊಂದುತ್ತೇನೆ ಎನ್ನುವುದು. ಪುತ್ರಹೀನನಾದವನಿಗೆ ಕೈವಲ್ಯ ದೊರಕುವುದಿಲ್ಲ ಅಂತ ಯಾವ ಶಾಸ್ತ್ರವೂ ಹೇಳಲಿಲ್ಲ. ಹೇಗೆ ಹೇಳಿದ್ದು ಗೊತ್ತೋ? ಹೇಗೆ? ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗಂ ನೈವಚ ನೈವಚ. ಸ್ವರ್ಗ ಸಿಗುವುದಿಲ್ಲ ಅಂತ ಆಡಿತು. ಕೇವಲತ್ವ ಸಿಗುವುದಕ್ಕೆ ಈಗ ಭೀಷ್ಮನಿಗೆ ಸಿಗಲಿಲ್ಲ ಅಂತ ಪ್ರಶ್ನೆ ಬರುವುದಿಲ್ಲ. ಹಾಗೆ ನಾವು ಪ್ರವೃತ್ತರಲ್ಲ, ನಿವೃತ್ತರಿದ್ದಾರೆ. ಪ್ರವೃತ್ತಿಯಲ್ಲಿ ಸತಿಯೊಂದಿಗೆ ಇರಬಲ್ಲವನಿಗೆ ಆ ಪಿತೃಋಣವನ್ನು ಹರಿಸುವ ಮೂಲಕವಾಗಿ ಹೋಗಬೇಕೆನ್ನುವ ನಿನ್ನ ಅಪೇಕ್ಷೆ ಹೌದಾದರೂ ನಿನ್ನ ಮಾತನ್ನು ಕೇಳಿಕೊಂಡು ಕೂತುಕೊಳ್ಳಿಕ್ಕೆ ಸಮಯ ಇಲ್ಲ. ಯಾಕೆ? ಅಪ್ಪನ ಆಜ್ಞೆಯಾಗಿದೆ. ಏನೆಂದು? ನಾಳೆ ಪ್ರಾತಃ ಕಾಲ ನಡೆಯಬಹುದಾದ ಯುದ್ಧಕ್ಕೆ ನೀನೇ ಮುಂದಾಗಬೇಕು. ನನ್ನಿಂದ ಮೊದಲು ಅಪ್ಪ ಹೊರಡುವುದಕ್ಕೆ ಸಿದ್ಧವಾಗಿದ್ದಾರೆ. ಮುನ್ನ ಪರಟಿಹನು ಜನಕ, ನಾನು ಅಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಇಂದು ನೀನು ತಡೆಯದಿರು. ಮುಂದೆ ಮುಂದೆ ನಾನೆಷ್ಟು ಕೇಳಿದರೂ ಕೂಡ ಹೊರಟು ನಿಂತೀರಾ? ನಾನು ಸಂತಾನವನ್ನು ಪಡೆಯಬೇಕೆನ್ನುವ ಹಾಗೆ ಬೇಡಿಕೊಳ್ಳುವುದು ಸನ್ಯಾಸಿಯನ್ನಲ್ಲ. ನನ್ನ ಗಂಡನಲ್ಲಿ ನನಗೆ ಸಂತಾನವನ್ನು ಕೊಡಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಿದ್ದೇನೆ ದೊರೆ. ಮಕ್ಕಳು ಬೇಡವೆನ್ನುವಂತಹ ಮದುವೆ ಅದು ಮದುವೆಯಲ್ಲ, ಅದು ವ್ಯಭಿಚಾರಕ್ಕೆ ಸಮಾನವಾಗುತ್ತದೆ. ಪ್ರಜಾಪತ್ಯ ಧರ್ಮಕ್ಕೆ ಮಕ್ಕಳು ಪಡೆಯುವುದೇ ಸಿದ್ಧ ಅಲ್ಲವೇ? ಹೀಗಿರುವಾಗ ಸಂತಾನವನ್ನು ಪಡೆಯಬೇಕೆನ್ನುವುದು ಕೇವಲ ನನ್ನ ಅಪೇಕ್ಷೆಯಲ್ಲ, ಮತ್ತೆ ಮುತ್ತು ರತ್ನಗಳನ್ನು ತುಂಬಿದಂತಹ ಹೊಸಲಕ್ಕಿಯನ್ನು ತುಳಿದು ಬರುವಂತಹ ಕಾಲಕ್ಕೆ ನಿಮ್ಮ ಅವ್ವನಾಡಿದಂತಹ ಮಾತು. ಇಲ್ಲಿಯ ತನಕ ಇಲ್ಲಿಯ ನಂದಾದೀಪವನ್ನು ಉರಿಸಿದವಳು ನಾನು, ಇನ್ನು ಮುಂದಕ್ಕೆ ಅದು ನಿನ್ನ ಹೊಣೆಗಾರಿಕೆ ಮಗಳೇ ಎನ್ನುವ ಹಾಗೆ
ನಿಮ್ಮ ತಾಯಿಯ ಆಸೆಯನ್ನು ಈಡೇರಿಸಬೇಕಾದದ್ದು ನನಗದು ಅನಿವಾರ್ಯವೇ ತಾನೆ. ನೀವೇನೋ ನಮ್ಮ ಚಂಪಕಾವತಿಯ ಪುರ ಜನರಿಗೆ ಕೃಷ್ಣ ದರ್ಶನವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತೀರಾ. ಸರಿ, ನಿಮ್ಮ ಮಡದಿ ನಾನು. ನನಗೂ ಒಂದು ಮುದ್ದು ಕೃಷ್ಣನನ್ನು ಆಟ ಮಾಡುವಂತ ಹಾಗೆ ಮಾಡಿದರೆ ನಿಮಗೇನು ತೊಡಕು? ಹಾಗಾಗಿ ಇದು ನಿಮ್ಮನ್ನು ಬಿಗಿದಪ್ಪಿದ್ದೇನೆ ಸ್ವಾಮಿ. ನೀವು ಹೊರಟದ್ದು ಪಾರ್ಥನೊಡನೆ ಹೋರಾಟಕ್ಕಾದರೂ ಬಂದದ್ದು ನಿಮ್ಮದಾದ ನಿಮ್ಮ ಮಡದಿಯಾದಂತಹ ನನ್ನ ಅಂತಃಪುರಕ್ಕೆ. ಹಾಗಾದರೆ ನನ್ನಲ್ಲಿ ಹೇಳದೆ ರಣಕ್ಷೇತ್ರಕ್ಕೆ ಹೋಗಬಹುದಿತ್ತು. ಹಾಗೆ ಮಾಡಲಿಲ್ಲ ನೀವು. ಬದಲಾಗಿ ವಿಚಾರವನ್ನು ನನ್ನಲ್ಲಿ ಅರುಹಿ ಹೋಗುವುದಕ್ಕಾಗಿ ಬಂದವರಿಂದ ಬಳಿಕ ನನ್ನ ಮನದ ಅಭಿಲಾಷೆಯನ್ನು ಈಡೇರಿಸಿಯೇ ಹೋಗಬೇಕು. ಇದು ನಿಮಗೆ ಉಭಯ ಆಯ್ಕೆಗಳು. ಅಂತಃಪುರದ ಕದವು ತೆರೆದಿದೆ, ನನ್ನ ಅಂತರಂಗದ ಕದವು ತೆರೆದಿದೆ. ನನ್ನ ಮನಸ್ಸನ್ನು ನೋಯಿಸುವವರು ನೀವಲ್ಲ ಎನ್ನುವುದು ಅರ್ಥವಿಸಿಕೊಂಡಿದ್ದೇನೆ. ಯಾವುದು ಬೇಕು ಎನ್ನುವ ಹಾಗೆ ಆರಿಸಿಕೊಳ್ಳಿ. ಒಂದು ಕ್ಷಣ ತಡೆ. ಸತಿಗೆ ಷೋಡಶದ ಋತು ಸಮಯ ಮಮ ಸತಿಗೆ ಷೋಡಶದ ಋತು ಸಮಯ ಆಮೇಲೆ ಏಕಾದಶಿ ವ್ರತ ಅಲಂಘ್ಯ ಶಾತ ಇನಿತೊಂದು ದಿನವೇ ಸಂಗತವಾದ್ರೆ ಸಂಗತ ಮಾದೊಡೆಂದು ನಾನು ಏನು ಮಾಡಲಪ್ಪ? ಕರ್ತವ್ಯವೇ ಐಂದ್ರಿಕದ ಶೇಷ ನಮಗ್ರಾಣಿದೆ ಕೃತಭೋಜ್ಯಮಾದ ಪುದು. ಮತ್ತೊಂದು ಸಮಸ್ಯೆ ಉಳಿಯಿತಲ್ಲ. ನಡುವಿರುಳ್ ಕಳೆದ ವನಿತೆಯರೊಡಗೂಡಬಹುದು. ಶಾಸ್ತ್ರ ಹೇಳುತ್ತದೆಯೇ? ನಡುವಿರುಳ್ ಕಳೆದ ವನಿತೆಯ ನೊಡಗೂಡಬಹುದು ಎಂದು ಇದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಇವಳ ನಿಂತು ಮೀರುವುದು ಸರಿಯಲ್ಲ. ಮತವಲ್ಲಂದವೂ ತಿಳಿದಳು. ಎಷ್ಟು ಭದ್ರವಾಗಿಯೇ ಬಂಧಿಸಿದಳು ನನ್ನನ್ನು. ಕೈವಲ್ಯವನ್ನೇ ಹೊಂದುವುದು ಹೌದು ಅಂತಾದರೆ ಪಿತನ ಆಜ್ಞೆಯನ್ನು ಶಿರಸಾ ವಹಿಸಿದಂತ ನಿಮಗೆ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ. ನೇರವಾಗಿ ಯುದ್ಧರಂಗಕ್ಕೆ ಹೋಗಬಹುದಲ್ಲ. ಪರಮಹಂಸರ ನಡೆಯಲ್ಲಿ ನನಗೆ ಸಾಗಬಹುದಾಗಿತ್ತು. ಹಾಗೆ ಮಾಡಲಿಲ್ಲ ನೀವು. ನನ್ನ ಮನೆಗೆ ಯಾಕೆ ಬಂದ್ರಿ? ಉತ್ತರಿಸುವುದಕ್ಕೆ ನಾಲಿಗೆ ಇದೆಯೇ? ಗೃಹಸ್ಥಾಶ್ರಮ ಧರ್ಮಿ ನಾನು. ನನ್ನ ಯಾವುದೇ ಕಾರ್ಯ ಜಯಕ್ಕಾಗಿ ಇವಳ ಪೂರ್ಣ ಸಹಮತ ಬೇಕು. ಓಂ ತತ್ಸತ್ ಎನ್ನುವಾಗ ಧಾರೆಯಾಗಿ ಜಲವನ್ನು ಸುರಿಯುವುದಕ್ಕೆ ಇವಳು ಬೇಡುವೆ. ಹಾಗಾದರೆ ದೇವ ನಿರ್ಣಯವ ಹಾಗೆ ನನ್ನಿಂದ ಒಪ್ಪಿಗೆ ಪಡೆಯಬೇಕು. ನೀವು ಯಾವುದೋ ಒಂದು ಋಣದಲ್ಲಿ ಬಾಕಿಯಾಗಿದ್ದೀರಿ, ಅದನ್ನು ನಡೆಸಬೇಕು ಎಂಬ ಅಪೇಕ್ಷೆಗೆ ಹೀಗಾದಿದ್ದು. ಪಿತೃಋಣವನ್ನು ಪರಿಹರಿಸಬೇಕಾದ ನಿಮಗೆ ಕರ್ತವ್ಯ. ನಿಮಗೆ ಕೇವಲತ್ವ ಒದಗಬಹುದು. ನಿಮ್ಮ ಸತಿಯಾದಂಥ ನನಗೆ ಕರ್ತವ್ಯ ಪೂರ್ಣತೆಯಿಂದ ಮುಕ್ತವಾಗುವುದಕ್ಕೆ ದಾರಿ ಅಂತದ್ದು. ನಾನೊಂದು ಮಗುವನ್ನು ಹೆತ್ತು ಈ ಮನೆಯನ್ನು ತುಂಬಿಸ್ತೇನೆ ಅಂತ ಬಂದದ್ದು. ನನ್ನ ಬಸುರಲ್ಲಿ ಕುಡಿಯೊಂದು ಉದಿಸಿಲ್ಲ ಕೊಟ್ಟು ಹೋಗಿ ಅಂತ ಇವಳಾಡುವಾಗ ಗರ್ಭಾಧಾನವನ್ನು ಅಪೇಕ್ಷಿಸಿದ ಸತಿಯನ್ನು ಉತ್ತರಿಸಿ ಎಂದು ಹೋಗಬಹುದು. ವೈರಿಗಳ ಬಂಧನದಿಂದ ಬಿಡುಗಡೆಯನ್ನು ಹೊಂದಬಹುದು. ಒಲವಿನ ಸತಿಯ ಬಾಹುಗಳ ಬಂಧನದಿಂದ ಬಿಡುಗಡೆಗೊಳ್ಳುವುದು ಸುಲಭ ಸಾಧ್ಯವಾದ ವಿಷಯವಲ್ಲ. ಆದರೆ ಇಕ್ಕಟ್ಟಿಗೆ ಸಿಲುಕಿದೆನಲ್ಲ. ಹೇಳ್ತಾಳೆ, ನನಗೆ ಇಂದು 16ನೆಯ ದಿವಸ. ಗರ್ಭಧಾರಣೆಗೆ ಯೋಗ್ಯವಾದಂತಹ ಮುಹೂರ್ತ ಕ್ಷೇತ್ರ ಹಸನಾಗಿದೆ. ಋತುಮತಿಯಾದ ಋತುಸ್ನಾತಿಯಾಗಿ ಬಂದು ಗರ್ಭ ಅಪೇಕ್ಷೆಯಿಂದ ಕೇಳಿದ ಕಾಲಕ್ಕೆ ಇಲ್ಲ ಅಂತ ಹೇಳಿದರೆ ಭ್ರೂಣ ಹತ್ಯೆಯ ದೋಷ ನನಗೆ. ಹಾಗೆಂದು ಪಿತೃವಾಜ್ಞೆ ಎನ್ನುವುದು ಏಕಾದಶಿ ವೃತ್ತವಾಗಿದೆ, ಅಲ್ಲ ಪಿತೃ ಶ್ರಾದ್ದವಾಗಿದೆ. ಹರಿದರ್ಶನ ಎನ್ನುವುದು ಏಕಾದಶಿ ವೃತ್ತವಾಗುವುದಿಲ್ಲವೇ? ಏಕಾದಶಿ ವೃತ್ತ ದಿವಸ ಹಕ್ಕಿಯನ್ನು ಒಡಗೂಡೆ ಕೊಡುದು, ಪಿತೃ ಶ್ರಾದ್ದ ದಿವಸ ಅನ್ನವನ್ನು ಉಣ್ಣಬೇಕು. ಹೇಗೆ ನೋಡಿದ್ದು ಸರಿ ಹೋಗುವುದಿಲ್ಲ. ಪಿತೃಶ್ರಾದ್ದವನ್ನು ಮಾಡಿ
ಅನ್ನವನ್ನು ಉಂಡಾಗ ಪಿತೃಗಳ ಗ್ರಹವಾಗ್ತದೆ. ಅದೇ ದಿನ ಏಕಾದಶಿ ಬಂದರೆ ಅನ್ನವನ್ನು ಉಣ್ಣಬಾರದು ಅಂತಿದ್ರೆ ಏನು ಮಾಡೋಣ? ಶಾಸ್ತ್ರ ಪದ್ಧತಿಯನ್ನೊಮ್ಮೆ ನೋಡಿದಾಗ ಒಂದು ಪರಿಹಾರ ಸಿಗ್ತದೆ. ಏಕಾದಶಿ ವ್ರತವನ್ನು ಪೂರೈಸಿದಂಥ ವ್ಯಕ್ತಿ ನಡುವಿನಲ್ಲಿ ಕಳೆದ ಮೇಲೆ ಉದ್ವಾಸನೆಯನ್ನು ಮಾಡಿ ಜಲವನ್ನು ಆಘ್ರಾಣಿಸಿತು ಅಂತಾದರೆ ಮೃತಪೂರ್ಣವಾಗ್ತದೆ. ಆಘ್ರಾಣಿಸಲು ಉಂಡ ಹಾಗೂ ಆಗುವುದಿಲ್ಲ. ಹಾಗೆಂದ್ರೆ ಪಿತೃಶ್ರಾದ್ದ ಅನ್ನವನ್ನು ಉಂಡ ಹಾಗೂ ಆಗ್ತದೆ. ನಡುವಿರಲು ಕಳೆದ ದಿನ ಬದಲಿತು ಅಂತ ಲೆಕ್ಕ. ಆಗ ಸತ್ಯವನ್ನು ಒಳಗೂಡಬಹುದು ಎನ್ನುವ ಧರ್ಮ ಪದ್ಧತಿಯ ಶಾಸ್ತ್ರ ಪದ್ಧತಿಯ ಹೆಚ್ಚಿಸಲು ಇಂದಿ ಒಳಗಿರುವುದು ಸರಿಯಲ್ಲ. ಪ್ರಭಾವತಿ, ನೀನೇ ಹೇಳಿದೆಯಲ್ಲ, ತೆರೆದ ಬಾಗಿಲುಂಟು, ತೆರೆದ ಅಂತರಂಗ ಉಂಟು. ನಾನು ಮುಚ್ಚುವುದಕ್ಕಿರುವ ಗಂಡನಲ್ಲವಲ್ಲ, ಬಾಗಿಲು ಮುಚ್ಚುವುದಕ್ಕಿರುವವನಲ್ಲ. ಬಾ, ನಿನ್ನ ಅಪೇಕ್ಷೆ ನಡೆಸ್ತೇನೆ. ನಿನ್ನ ಅಂತಃಪುರ ದಾರಿಯನ್ನು ತೋರು. ಹೀಗೆ ಸತಿಯ ಜೊತೆಯಲ್ಲೇ ರಾತ್ರಿ ಕಳೆದೆ ಅಂತ ಆದ್ರೆ ಪಿತನಾಳುಗಳು ಬಂದು ಸೆಳೆದುಕೊಂಡು ಹೋದರು. ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದವನು ಮಗ ಶಿಕ್ಷೆಯಾಗಬೇಕು. ಮೊದಲೇ ನಾವು ಡಂಗರು ಹೊಡಿಸಿ ಆಗಿದೆ. ಗುರುಶಂಕಲಿಗಿತರನ್ನು ಕೇಳಿದ್ರೆ ಊರಿಗೊಂದು ಅರಸನ ಮಗನಿಗೆಂಬ ನ್ಯಾಯವಿಲ್ಲ, ಆಗಬೇಕಾದಾಗಲಿ ಭಗವದಿಚ್ಛೆ ಅಂತಾಗಲಿ ಅಂತ ಆಡಿದ್ರು. ತಪ್ಪದೇ ಇರದ ಕಟಾಹಕ್ಕೆ ನನ್ನನ್ನೆಸೆದಾಗ ಅಲ್ಲಿದ್ದಂತಹ ನಾನು ನನ್ನನ್ನು ಗೋವಿಂದನಿಗೆ ಸಮರ್ಪಿಸಿತು. ಆ ಕಾಲಕ್ಕದು ತಣ್ಣೀರಾಗಿ ಪರಿಣಮಿಸಿತು. ಗುರುಗಳು ಇರುವರು ತಪ್ಪಿದೆವೆಂದು ಹಾರಿದರು. ಅವರಿಗೂ ಏನೂ ಆಗಲಿಲ್ಲ. ತಿಳಿದ ನಮ್ಮಪ್ಪಯ್ಯ ಬಂದು ಸುತ ಪುರೋಹಿತರನ್ನು ಮೇಲೆಬ್ಬಿಸಿ ಪನ್ನೀರ ಸ್ನಾನವನ್ನು ಮಾಡಿಸಿ ಯುದ್ಧ ಸಿದ್ಧತೆಗೆ ಬೇಕಾದಂಥ ಕವಚಧಾರಣೆಯನ್ನು ಮಾಡಿಸಿ ಜೊತೆಯನ್ನು ಅಗ್ರಾಣಿಸಿ ದೇವಕೀ ಸುತ ನಿನ್ನನ್ನು ಕಾಯ್ದ ಅಂತ ಮಾತನಾಡಿದ. ಹೋಗು ಮಗು, ನನ್ನ ಅಪೇಕ್ಷೆಯನ್ನು ನೆರವೇರಿಸು. ಭಗವದಿಚ್ಛೆ ಹೀಗೆ. ಗುರುಗಳು ಒಳ್ಳೆಯ ಮಾತನ್ನೇ ಆಡಿದರು. ಶಂಕಲಿಗಿತರನ್ನು ಮಂಕುಗಳಂತ ಆಡಿದರು. ಮಗು ಕೊರಡನ್ನು ತೇದರೆ ಗಂಧ ಅಂತ ಗೊತ್ತಾಗ್ತದೆ, ಅಲ್ಲವಾದ್ರೆ ಕೊರಡಿನ ಮೇಲೆ ಬರೀಬೇಕು ಗಂಧ ಅಂತ. ತೇದದ್ದು ಮಗನೇ, ಸಮಾಧಾನವಾಯಿತು. ಒಳ್ಳೆಯದಾಗಲಿ, ನಿನ್ನ ಇಚ್ಛೆ ನೆರವೇರಲಿ ಎನ್ನುವಾಗಲೇ ಹೊರಟಿದ್ದೇನೆ. ಬೇಕಾದ ಆಯುಧವನ್ನು ಧರಿಸಿ ಒಂದಾದ ಕ್ಷಣ ತಡ ಮಾಡದೆ ರಣರಂಗಕ್ಕೆ ಸಾಕ್ತೇನೆ. ಪದ್ಮನಾಭನನ್ನು ಹಾಗೂ ಪದ್ಮದಲಾಯತಾಕ್ಷಣಂತ ಹರಿಯ ಅಪೇಕ್ಷಿಗಳು ನಾವು ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಸುತ್ತಲೂ ದಳವನ್ನುಳ್ಳ ಪದ್ಮದಂತೆ ವ್ಯೂಹವನ್ನು ರಚಿಸಿದವ. ಸುತ್ತ ಪದ್ಮ ವ್ಯೂಹವನ್ನು ರಚಿಸಿ ಮತ್ತದರ ಮಧ್ಯದಳು ನಾರಾಯಣೋತ್ತಮ ತುರಂಗವನ್ನು ಬೀಗಿತು. ಒತ್ತತ್ತಾಗಿ ಭಟರನ್ನು ಯುದ್ಧಕ್ಕೆ ನಿಲ್ಲಿಸಿದ್ದೇನೆ. ಹೇಳಬೇಕಲ್ಲ, ರಾಯರ ಅಪ್ಪಣೆಯಾಗಿದೆ. ಯುದ್ಧಕ್ಕೆ ಚಂಪಕಾವತಿಯ ಮಣ್ಣಿನ ಮಕ್ಕಳು ಸಿದ್ಧರಾಗಿದ್ದಾರೆ ಎನ್ನುವ ಹಾಗೆ ಆಳನ್ನು ಅಟ್ಟಿದೆ.
ಹೊಂದಿದವ ನಾನು. ಒಂದು ಕಾಲಕ್ಕೆ ನಾನು ರಾಜ್ಯಭಾರ ಮಾಡುತ್ತಿರುವಂತಹ ಸಂದರ್ಭ ಬಸ್ತಿನೆಯಿಂದ ಭೀಮ ಬಂದ ಅಶ್ವಮೇಧ ಕಾರ್ಯ ನಿಮಿತ್ತ ಅವನಲ್ಲಿ ಹೋರಾಡಿದೆ. ಒಮ್ಮೆಗೆ ಸೋತರು, ಕಪ್ಪ ಕಾಣಿಕೆಯನ್ನು ಕೊಟ್ಟರು. ಮರಳಿ ಮಾರ್ಗ ಮಧ್ಯದಿ ಅವರನ್ನು ತಡೆದು ಕಪ್ಪ ಕಾಣಿಕೆಗಳನ್ನು ದೋಚಿದೆವು. ಆಗ ಗುರುಗಳು ಹೇಳಿದಂತ ಮಾತು, ಶ್ರೀಕೃಷ್ಣ ಪರಮಾತ್ಮ ಅವನು ಸ್ವಯಂ ಹರಿಯಿದ್ದಾನೆ, ವಿಷ್ಣುವೇ ಶ್ರೀಕೃಷ್ಣ, ಹಾಗಾಗಿ ನೀನು ಶರಣು ಹೊಂದುವುದೇ ಒಳ್ಳೆಯದು ಎಂಬುದಾಗಿ ಹೇಳಿದಾಗ ನೇರವಾಗಿ ನಾನು ಭೀಮನ ಒಡಗೂಡಿ ಶ್ರೀಕೃಷ್ಣನನ್ನು ಕಾಣುವುದಕ್ಕೆ ಹೋದೆ. ಅವನಿಂದ ಉಪದೇಶವನ್ನು ಪಡೆದೆ. ಸರಿಯಾದ ಜ್ಞಾನ ನನಗೆ ಸಿಕ್ಕಿತು. ಈಗ ಅರ್ಜುನನ ಜೊತೆಗೂಡಿ ಅಶ್ವಮೇಧ ಕಾರ್ಯ ಪುಣ್ಯ ಕಾರ್ಯ ಎಂದು ಅವನಿಗೆ ನೆರವಾಗುವುದಕ್ಕೆ ಬಂದಿದ್ದೇನೆ. ಅವನ ಸೇನೆಯನ್ನು ಸೇರ್ತೇನೆ. ಪ್ರತಿಜ್ಞಾದಿಗಳೇ ಕೇಳಬೇಕಾದ ವಿಚಾರ ಮತ್ತೆ ಬಂದದ್ದು ವಿಘ್ನವಿದಕ್ಕಿನ್ನೂ ಪಾಯವೇ ಅನುಸಾಲ್ವ ಎಲ್ಲವರು ಕೇಳಬೇಕಾದಂತ ವಿಚಾರ. ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಒಂದು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಅಣ್ಣನಾದಂತ ಧರ್ಮರಾಜ ಅಶ್ವಮೇಧವನ್ನು ಮಾಡ್ತಾ ಇದ್ದಾನೆ. ಆದ್ರೆ ತುರಗದ ಬೆಂಗಾವಲಿಗೆ ಬೇಕಾಗಿ ನಾನೇ ಹೊರಟು ನಿಂತ ಕಾಲಕ್ಕೆ ನನಗೆ ಬೆಂಬಲಿಗರಾಗಿ ನೀವೆಲ್ಲ ಬರ್ತಾ ಇದ್ದೀರಿ. ಸರಿ, ಹಲವು ದೇಶಗಳನ್ನು ಉತ್ತರಿಸುತ್ತಾ ಕೊನೆಗೆ ನಾವು ಬಂದು ಸೇರಿದ್ದು ಚಂಪಕಾವತಿಪುರಕ್ಕೆ. ಇಲ್ಲಿ ಹಂಸಧ್ವಜನ ಮಗನಾದಂತಹ ಸುಧನ್ವ ಪರಮ ವೈಷ್ಣವನಿದ್ದಾನೆ, ಹರಿಭಕ್ತನಿದ್ದಾನೆ. ಹಾಗಾಗಿ ನಮ್ಮ ಅಶ್ವವನ್ನು ಬಂಧಿಸಿದ್ದಾನೆ ಅನ್ನುವಂತಹ ವಿಚಾರ
ಚರರು ಬಂದು ಹೇಳುತ್ತಾ ಇದ್ದಾರೆ. ಈಗ ನಾನು ಆಲೋಚನೆ ಮಾಡುವುದು ಅದನ್ನಲ್ಲ. ಎಲ್ಲಾ ಕಡೆಯಲ್ಲಿ ನಾವು ಮಾಡುತ್ತಿರುವಂತಹ ಅಶ್ವಮೇಧಕ್ಕೆ ಬೇಕಾದಂತಹ ಬೆಂಬಲ ಸಿಕ್ಕಿದೆ. ಆದ್ರೆ ಇಲ್ಲಿ ಈ ಸಮಯದಲ್ಲಿ ಒಂದು ವಿಘ್ನವೇ ಬಂದೊದಗಿತಲ್ಲ. ಏನೇ ಆಗ್ಲಿ, ಕೃಷ್ಣನ ನಿರ್ದೇಶನ, ವ್ಯಾಸರ ಅನುಗ್ರಹ ಎಲ್ಲವೂ ನಮ್ಮ ಮೇಲೆ ಇರುವಾಗ ಯಾರಿಗೂ ಹೆದರುವಂತ ಅಗತ್ಯವೇ ಇಲ್ಲ. ಈಗಿಂದೀಗಲೇ ಅವ ಕಟ್ಟಿದಂತ ಅಶ್ವವನ್ನು ಬಿಡಿಸಿಕೊಂಡು ಬರಬೇಕು. ಹಾಗಾಗಿ ಸೇನೆ ಸಿದ್ಧವಾಗಲಿ, ನಡೆಯೋಣ. ವಿಶೇಷವಾದಂತಹ ವೃಷಭಧ್ವಜವನ್ನು ಕಂಡಾಗಲೇ ಬಂದವನ ಅರ್ಜುನನಲ್ಲ ಎನ್ನುವುದನ್ನು ತಿಳಿದವ. ಕೋಲ್ಮಿಂಚಿನ ಹಾಗೆ ಬಂದು ಪ್ರಶ್ನಿಸಿಯಲ್ಲ, ಚಂಪಕಾಪುರಾಧಿನಾಥ ನಿಶಂಕನಾದಂತಹ ಹಂಸಧ್ವಜ ಕುಮಾರ ಪೆಸರುನ ಸುಧನ್ನು ಅರಿಗಳನೆಯ ಕೆಂಪನ್ನು ಕಳೆಯ ಸಾಮರ್ಥ್ಯವುಳ್ಳವನು. ಯಾರ ನೀನು? ಅಪ್ಪ ಯಾರು? ಅಮ್ಮ ಯಾರು? ಕುಲ ಯಾವುದು? ಎಲ್ಲ ಹೇಳೊಮ್ಮೆ. ಸಿಡಿಲ ಮಾರಿ ಸಿಡಿಲಿನ ಅಬ್ಬರ ಏನೆಂದು ನಿನಗೆ ನೋಡ್ತಾರೆ.
ಇದ್ದಾಳೆ ನೋಡು, ಹೊಡುವಾಳ. ನಿನಗೆ ಬಾಣವೇ ಬಿಡ್ತೇನೆ. ಆದರೂ ಯುದ್ಧವನ್ನು ಬಯಸಿದ್ದಿ. ನಿನ್ನ ಮುಂದೆ ಬಂದು ನಿಂತವ ಯಾರು ಬಲ್ಲೆಯ? ಲೋಕ ವಿಖ್ಯಾತಿಯನ್ನು ಹೊಂದಿದಂತ ತೂಫಾ ದೇಶದ ದೊರೆ ನಾನು ನಿನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೇನೆ. ತಪ್ಪ ಕೊಡ್ತೀಯಾ? ಚರಣಕ್ಕೆಲ್ಲ ಯುದ್ಧ ಮಾಡ್ತೀಯಾ?
ಮಹತ್ತರವಾದಂತಹ ಕನಸಿನ ಗೋಪುರವನ್ನೇ ನಾನು ಕಟ್ಟಿದ್ದೆ. ಆದರೆ ಒಂದು ಚಂಪಕಾವತಿ ಸಣ್ಣ ಊರು, ಅಲ್ಲಿಯ ಸುಧನ್ವ ನಾಮಕ ಈ ಸಮಯದಲ್ಲಿ ನಮ್ಮವರನ್ನೆಲ್ಲ ಧರೆಗೆ ಉರುಳಿಸಿದ್ದಾನೆ ಎಂದಾದರೆ ನನ್ನ ಬಗ್ಗೆ ಅವನು ಅರಿಯದೇ ಈ ರೀತಿ ವರ್ತಿಸಿದ್ದಾನೆ ಒಂದು ನನಗೆ ತಿಳಿಯುವುದಿಲ್ಲ. ಚಂಪಕಾವತಿಯರ ಶೀಲದ ಬಗ್ಗೆ ಚೆನ್ನಾಗಿ ಅರಿತವ ನಾನು. ಆದರೂ ಈ ಸಮಯದಲ್ಲಿ ಉಳಿದವರೆಲ್ಲ ನನಗೆ ಭರವಸೆ ನುಡಿಗಳನ್ನು ಹೇಳಿ ಹೊರಟು ನಿಂತಹ ಕಾಲಕ್ಕೆ ನಾನೇ ಅವರನ್ನು ತಡೆದು ನಿಲ್ಲಿಸಿದೆ. ನೀವು ಮುಂದುವರಿಯುವುದಲ್ಲ. ಯಾಕೆಂದ್ರೆ ಆ ಸುಧನ್ವನ ನಿರೀಕ್ಷೆ ಮೂರು ಲೋಕಾಧೀಶನಾದಂತಹ ಪಾರ್ಥನನ್ನು ಕಾಣಬೇಕು. ಆವಾಗಲೇ ನಮಗೆ ಬಂತು ನೋಡಿ ಒಂದು ಅಂತರಂಗದಲ್ಲಿ ಅಮಿತ ಸಂಭ್ರಮ ಸಡಗರ. ಹಾಗಾಗಿ ಯೋಗ್ಯವಾದಂತಹ ವರೂಥವನ್ನು ಏರಿದ್ದೇನೆ. ಸಾರಥಿ ಸಿದ್ಧವಾಗಿದೆ. ಎಲ್ಲಿ ನಮ್ಮ ರಥ ಸುಧನ್ವನ ಯಾಕೆಂದ್ರೆ ಹುಡುಗ ನಮ್ಮ ಮುಂದೆ ಬಂದ ಹಾಗಾಗಿ ನಿಲ್ಲಿಸುತ್ತ ಹುಡುಗ ಬಂದದ್ದಲ್ಲ, ಹುಡುಗನ ಮುಂದೆ ರಥವನ್ನು ಚಾಚಿದವ ನೀನು. ಸರಿಯಾಗಿ ಕೇಳಿಕೊ, ನನಗೆ ಗೊತ್ತೇ ಆಗಲಿಲ್ಲ. ಸುಧನ್ವನ ಮುಂದೆ ರಥವನ್ನು ಚಾಚಿದವ ಅರ್ಜುನ. ಅಲ್ಲ, ಸುಧನ್ವನನ್ನು ಕಾಣಬೇಕು ಅನ್ನೋ ಹಾಗೆ ನಿರೀಕ್ಷೆ ಇತ್ತು ನನಗೆ. ನೀನು ಕಾಣುವಷ್ಟು ಎತ್ತರಕ್ಕೆ ಬೆಳೆದನೋ ಇಲ್ವೋ ನಾನು? ಆದ್ರೆ ಈ ಮೊದಲು ನಾನು ಸುಧನ್ವನನ್ನು ನೋಡ್ಲಿಲ್ಲಲ್ಲ. ಹುಡುಗರು ಕೆಲವು ಮಂದಿ ಇದ್ದಾರೆ. ಆದ್ರೆ ಒಂದು ಏನು, ನಿನ್ನ ಹುಡುಗರೆಲ್ಲ ಬಿದ್ದಾಗ ಬೀಳಿಸುವ ಸುಧನ್ವ ಅಂತ ನಿನಗೆ ವಾರ್ತಾವಾಹಕರಾಡಿರಲೇಬೇಕು. ಅದು ವಾರ್ತೆ ಬಂದದ್ದು ಮಾತ್ರ, ಪ್ರತ್ಯಕ್ಷ ಅನುಭವ ಆಗಲಿಲ್ಲ. ಹಾಗಾದ್ರೆ ನನ್ನ ಮುಂದೆ ಯಾಕೆ ಬಂದೆ? ಎಲ್ಲ ಹೋಗಬಹುದಾಗಿತ್ತು. ಈ ಪಾಳೆಯದಲ್ಲಿರುವವ ನಾನೊಬ್ಬ. ನಿಮ್ಮವರನ್ನು ಬೀಳಿಸಿದವ ಇರಲಿ. ವಾನರ ಸಮೂಹ ಧ್ವಜವುಳ್ಳವ ಬಂದವ ಅರ್ಜುನ. ಅರ್ಥಿಗರ್ಜುನನೆಂಬವನೇ ನೀನು. ಅಲ್ಲ, ಸೃಷ್ಟಿಗರ್ಜುನನೆಂಬವನೇ ನೀನು. ಎಂತ ಯೋದ್ಧಾರನಿಗೆ ಸಾಧ್ಯವಲ್ಲ. ಜಗತ್ತಿನಲ್ಲಿ ಅನೇಕ ಸೃಷ್ಟಿಯನ್ನು ಮಾಡಿದವ. ಗಜನೋಹಿಯಲ್ಲೊಂದು ಸೃಷ್ಟಿ, ಸರಿ, ಕಾಂಡವ ದಹನದಲ್ಲೊಂದು ಸೃಷ್ಟಿ, ನಿವಾತಗೋಜ ಕಾಲಕೇಯರ ಮಡುಗಿನಲ್ಲೊಂದು ಸೃಷ್ಟಿ, ಯುದ್ಧರಂಗದಲ್ಲೊಂದು ಸೃಷ್ಟಿ. ಏನು ಸೃಷ್ಟಿ ನಿನ್ನದ್ದು ಅಂತ ಅರ್ಜುನವು ನೀನೆ. ನಿನ್ನಶ್ವವನ್ನು ಕಟ್ಟಿದವರು ನಾವು. ಯಾಕೆ? ದೊಡ್ಡವರೊಡನೆ ಹೋರಾಡಬೇಕು. ಗಂಧತೀಯರೊಡನೆ ಹೋರಾಟ, ಸೆಗಣಿ ಹೊರೊಡನೆ ಹೋರಾಟ ಅಲ್ಲ. ಅದಕ್ಕಾಗಿ ನಿನ್ನ ಶಿವನು ಕಟ್ಟಿದೆವು. ಸ್ವಾರ್ಥ ಉಂಟು, ಹೇಗೆ ಬಿಟ್ಟು ಹೋಗ್ತೀಯೋ? ಅಲ್ಲ, ಬಿಡಿಸ್ತೇನೆ ಎಂಬ ನಿನ್ನ ಬಿಂಕವು. ಮಾತು ಕೇಳುವಾಗ ನಾನೇನು ಹೇಳುವುದಿಲ್ಲ, ಮತ್ತೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು, ನಿನ್ನ ಬೆಳಗಿನ ನುಡಿಯ ಕಟ್ಟಿಡು. ನಮ್ಮ ಹಾಯ ಬಿಡು
ಪಾರ್ಥನ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದೀನಿ. ಹೌದು. ಆದ್ರೆ ಒಂದುಂಟು, ನೀನು ಬೇರೆ 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 ವಿಚಾರಗಳಲ್ಲಿ ಅಧ್ಯಯನ ಮಾಡಿದ್ದಿ. ಹೌದು. ಮತ್ತೆ ಅರ್ಜುನ ಎಂತದ್ದು ಮಗನೇ, ಎಂತದ್ದು? ಒಂದು ಅರ್ಜುನನಾಗೆ ಆಗಬೇಕಿದ್ರೆ ಒಂದು 50 ವರ್ಷ ಆದ್ರೂ ಆಗಬೇಕು. ಅದು ಕೂಡ ನಿರಂತರ ಸಾಧನೆ, ಅಭ್ಯಾಸ ಮಾಡಿ ಮಾಡಿ ಮಾಡಿ. ನಿದ್ದೆ ಮಾಡದೆ. ನಿದ್ದೆ ಅಲ್ಲ, ನಿದ್ದೆ ಬರುವುದಿಲ್ಲ ಬಿಡು. ಅಭ್ಯಾಸ ಮಾಡುವವನಿಗೆ ನಿದ್ದೆ ಬರುವುದಿಲ್ಲ. ಅಲ್ಲಗೊಂದು ಗೊತ್ತುಂಟು ನಮಗೆ, ಒಂದು ಸೈಂಧವದಲ್ಲಿ ತುಂಬಾ ನಿದ್ದೆಗೆಟ್ಟಿದ್ದು ಅಂತ ಗೊತ್ತುಂಟು. ಹೌದು, ನಮ್ಮ ಪ್ರಚಾರ ಎಂತದ್ದು, ನಮ್ಮ ಪ್ರಭಾವ ಎಂತದ್ದು, ನಮ್ಮ ಸಾಮರ್ಥ್ಯ ಎಂತದ್ದು. ಹೌದಪ್ಪ. ಆದರೂ ನಿನಗೊಂದು ಅರ್ಜುನ ಪ್ರಶಸ್ತಿ ಸಿಗಬೇಕಿದ್ರೆ ಒಂದು ಪಾಶುಪತಾಸ್ತ್ರದ ಕುರಿತು ಅಧ್ಯಯನ ಮಾಡುದು. ಅಂದ್ರೆ ಅಷ್ಟು ಉಂಟು ಅಂತ. ಮತ್ತೆ ಅರ್ಜುನನ ಮುಂದೆ ನಿಲ್ಲುವಂತಹ ಸಾಮರ್ಥ್ಯ 3 ಲೋಕದಲ್ಲಿ ಯಾರಿಗುಂಟು ಹೇಳು? ಅಧ್ಯಯನ ಮಾಡದೆ ಅರ್ಜುನ ಪಾಶುಪತ ಪಡೆದದ್ದು ಅಲ್ಲ. ಅಲ್ಲ, ಪಿನಾಕಿಯ ಜೊತೆ ಹೋರಾಟವನ್ನು ಮಾಡಿ ತಾನು ಏನು ಅನ್ನುವುದನ್ನು ತೋರಿಸಿಕೊಟ್ಟವ. ಮಗನೇ, ಯಾಕೆ ಸಂತೋಷ ಆಯ್ತು ಅಂತ ಹೇಳಿದೆ? ನಮ್ಮ ಅಶ್ವವನ್ನು ಕಟ್ಟಿದ್ಯಾ ನೀನು? ಹಾಗಿದ್ರೆ ನೀನು ಸ್ವಲ್ಪ ಯೋಚನೆ ಮಾಡುವುದು ಬೇಡವಾ? ಏನು ಯೋಚನೆ ಮಾಡಬೇಕು? ಈಗ ಅಶ್ವಮೇಧ ಯಾರು ಮಾಡುವುದು? ಅಶ್ವಮೇಧ ಯಾಕೆ ಮಾಡುವುದು? ಅಶ್ವಮೇಧ ಎಲ್ಲಿ ಮಾಡುವುದು? ಇಷ್ಟು ವಿಷಯ ಉಂಟು ಅಂತ. ಅದರಲ್ಲಿ ಒಟ್ಟಿನಲ್ಲಿ ಯಾಕೆ ವಾಳರು ಕಟ್ಟಿ ಕಾದುವುದು, ಒಟ್ಟಿನಲ್ಲಿ ಹಣೆಯಲ್ಲಿ ಒಂದು ಲಿಖಿತ ಉಂಟು ಅಂತ ಹೇಳಿ ನೀನು ಕಟ್ಟುವುದಕ್ಕೆ ಮುಂದಾದದ್ದ. ಬೇರೆ ವಿಷಯ ಉಂಟು. ಅಲ್ಲ, ಬರ್ದದ್ದು ನಾವಲ್ವಾ? ಅಲ್ಲ, ಬರ್ದದ್ದು ಹೇಗೆ? ಈಗ ಕಟ್ಟಿ ಕಾದುವುದು, ಶರಣಾಗುವುದು. ಮಗನೇ, ನಿಮಗೆ ತಿಳಿಯದಾಗಿ ಹೋಯ್ತಲ್ಲ. ಯಾಕೆಂದ್ರೆ ಬರ್ದದ್ದು ನಾವಲ್ವಾ? ಅದನ್ನು ಓದಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಹುಡುಗ ಎನ್ನುವ ಹಾಗೆ ನಿನ್ನನ್ನು ಹೇಳಿದೆ. ಗಡಿಗರಾದಂತ ನನ್ನ ಮುಂದೆ ಹೋರಾಟವನ್ನು ಎಸಗುವಂತಹ ಉದ್ದೇಶದಿಂದ ನೀನು ಬಂದೆಯಲ್ಲ. ಈಗ ನಿನಗೆ ಹೇಳುವುದು ಏನು ಬಲ್ಲೆಯ? ನಿನ್ನ ಹುಡುಗಾಟಿಕೆಯ ಮಾತು ನನ್ನ ಮುಂದೆ ನಡೆಯುವುದಿಲ್ಲ. ನಿನ್ನ ಇದು ಬೆಡಗಿನ ನುಡಿಯಾಯಿತು. ಹಾಗಾಗಿ ನೀನು ಕಟ್ಟಿದಂತ ಹಯವನ್ನು ಬಿಟ್ಟು ಬಿಡು. ಮಾತ್ರವಲ್ಲ, ಒಂದು ಧನವ ಕೊಡು ಅಂತ ಹೇಳ್ತಾ ಇದ್ದೇನೆ. ಅಷ್ಟು ಇಷ್ಟು ಅಂತ ಹೇಳುವುದಿಲ್ಲ. ಧನ ಕೊಟ್ಟ ಮಾತ್ರಕ್ಕೆ ಮುಂದೆ ನಡೆಯುತ್ತಿರುವಂತಹ ಭವರದಲ್ಲಿ ನಿನಗೊಂದು ಅವಕಾಶವನ್ನು ಮಾಡಿ ಕೊಡ್ತೇನೆ. ನಮ್ಮನ್ನು ಓಡಗೊಳ್ಳಬೇಕು ನೀನು. ನಮ್ಮಲ್ಲಿ ವಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಮುನ್ನ ಒಬ್ಬ ವ್ಯಕ್ತಿ ನಮಸ್ಕರಿಸ್ತಾರೆ. ಅವನೇ ಸಾಧಕನಾದಂತ ಅರ್ಜುನ. ಅವನನ್ನು ಬುದ್ಧಿವಂತನೆಂದೇ ನಾವು ಕಂಡದ್ದು ಅಲ್ಲ, ಲೋಕದಲ್ಲಿ ಹೇಳಿದ್ದೇ ಹಾಗೆ. ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು, ಅಂದ್ರೆ ಪ್ರಧಾನ ಕೆಲವರು ಆಡುತ್ತಾ ಇದ್ದಾರೆ. ಮೂಢತನವನ್ನು ತೋರಿಸಬಾರದಲ್ಲ ನೀನು. ದೊಡ್ಡವನ ಅಂತ ನಿನ್ನ ಸಣ್ಣವನಿಂದ ನಾನು ಆಡಿದರೆ ಲೋಕ ಒಪ್ಪದು. ಕ್ಷಾತ್ರ ಸಾರಿತು ಯುದ್ಧವನ್ನು, ಕುದುರೆ ಹೊಕ್ಕಲು ಯುದ್ಧವಾಗ್ತದೆ ಎಂದು ನಿರ್ಣಯ ಹೌದು ಅಂತಾದರೆ ಮಾಡದೆ ಯುದ್ಧವ, ಹಯವನ್ನು ಕಪ್ಪವನ್ನು ಬೇಡುವುದಕ್ಕೆ ನೀನೇನು ದ್ವಿಜನ ಎಂದದ್ದು. ನಿನಗೆ ರಾಜನೀತಿ ಗೊತ್ತಿಲ್ವ?
ಆ ಮೂಲಕವಾಗಿ ಧನವನ್ನು ಸಂಗ್ರಹ ಮಾಡುವಂತ ಉದ್ದೇಶದಿಂದ ಹೊರಟವರಲ್ಲ. ಮತ್ತೆ ಹೇಗೆ? ನೀನೊಂದು ಮಧ್ಯದಲ್ಲಿ ಮಾತನ್ನು ಹೇಳಿದೆ, ಬೇಡುವ ದ್ವಿಜನೇ ನೀನು. ನೀನು ಆಲೋಚನೆ ಮಾಡು. ಲಕ್ಷ್ಮೀಪತಿಯಾದಂತಹ ಶ್ರೀಹರಿಯೇ ಪಾಂಡವರ ಪಕ್ಷದಲ್ಲಿರುವಾಗ ನಮಗೆ ಬೇಡುವಂತಹ ಒಂದು ಸ್ಥಿತಿ ಬಂದೀತ. ಮತ್ತೆ ಯಾಕೆ? ದೇಹಿ ಅಂತ ಮತ್ತೊಬ್ಬರಲ್ಲಿ ಕೈ ಚಾಚುವವರಲ್ಲ. ಮತ್ತೆ ಯಾಕೆ? ಅಖಂಡ ಆರ್ಯಾವೃತಕ್ಕೆ ಸಪ್ತ ದ್ವೀಪಕ್ಕೆ ಒಡೆಯ ಮಗನ ಹಸ್ತಿನೇ ಚಕ್ರವರ್ತಿ ಧರ್ಮರಾಯ. ಸರಿ. ಅವನ ಮುಂದೆ ನಿಲ್ಲುವಂತಹ ಒಬ್ಬ ಪಟುಬಟ ಯಾರು ಇಲ್ಲ ವರ್ತಮಾನ ಕಾಲದಲ್ಲಿ. ಅವನ ತಂಬ ಅರ್ಜುನ ಈಗ ಹೊರಟದ ಅಶ್ವದ ಬೆಂಗಾವಳಿಗಾಗಿ. ನಿನ್ನ ಮಾತು ಹೇಗಾಯ್ತು ಬಲ್ಲೆಯ? ಭೂತಳದಲ್ಲಿ ಸಾರಿ ಕೊಲ್ಲುವುದು ನೃಪರ ಧರ್ಮ. ಯಾಕೆ? ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ಳುವ ಮೊದಲು ನಾವು ಸಾರಬೇಕು ಅಣ್ಣನ ಆಜ್ಞೆಯ ಹಾಗೆ. ಯಾವತ್ತು ಶಾಂತಿ ಪ್ರಿಯರು ಕ್ರಾಂತಿ ಪ್ರಿಯರ ಹಾಗೆ ವರ್ತಿಸುವುದಲ್ಲ. ರಕ್ತ ಕ್ರಾಂತಿಯೇ ನಮ್ಮ ಉದ್ದೇಶ ಅಲ್ಲ. ಯಾಕೆಂದ್ರೆ ಅಶ್ವಮೇಧ ಅನ್ನೋದು ಪುಣ್ಯ ಕಾರ್ಯ. ಪುಣ್ಯ ಕಾರ್ಯದಲ್ಲಿ ನೀನು ಭಾಗಿಯಾದ್ರೆ ನಿನಗೂ ಪುಣ್ಯ ಸಂಪಾದನೆ ಉಂಟು. ಆದ್ರೆ ಈಗ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಹುಡುಗನಾದಂತಹ ನಿನ್ನಲ್ಲಿ ಯುದ್ಧವನ್ನು ನಾನು ಮಾಡುವುದಕ್ಕೆ ಮನಸ್ಸಿಲ್ಲ. ನಿನ್ನ ಅಪ್ಪ ಇದ್ದಾನಲ್ಲ ಹಂಸಧ್ವಜ, ಅವನನ್ನು ಕಳುಹಿಸಿಕೊಡು. ನಾನು ಏನು ಅನ್ನೋದನ್ನು ತೋರಿಸಿಕೊಡು. ಉನ್ನತವಾದಂತಹ ಮೇರುವನ್ನು ಏರಿದ ಹಾಗಾಯಿತು. ಮೊದಲು ಉಪ್ಪರಿಗೆ ನನ್ನ ಮೆಟ್ಟಲನ್ನು ಏರು, ಮತ್ತೆ ಉನ್ನತವಾದ ಮೇರುಗಿರಿಯಾದ ನಮ್ಮಯ್ಯನನ್ನು ಬಯಸು. ನಾನು ಬೀಳದೆ ನನ್ನಪ್ಪ ಬರುವುದಿಲ್ಲ. ನಾವು ಎಷ್ಟು ಮೇಲೆ ಏರಿಯಾಗಿದೆ ಗೊತ್ತಿಲ್ಲ ನಿನಗೆ. ನನ್ನ ಹಣೆಯನ್ನು ಸರಿಯಾಗಿ ನೋಡು. ನೆರಿಗೆ ಬಿದ್ದಿದೆ ಹೌದಾ? ಇದು ಮೇಲಿಂದ ಮೇಲೆ ನೋಡುವುದಲ್ಲ. ಒಂದೊಂದು ನೆರಿಗೆಯನ್ನು ಬಿಡಿಸಿ ನೋಡಿದ್ರೆ ಇತಿಹಾಸ ಮಗನೇ. ಇನ್ನು ಎರಡು ನೆರಿಗೆ ಹೆಚ್ಚು ಬರಿಸ್ತೇನೆ. ಕೆರೆಯ ಕೆನ್ನೆಯ ಕರೆಯ ಕೂದಲು ಹಣ್ಣಾದರೂ ಅದು ವೃದ್ಧಾಪ್ಯದ ಲಕ್ಷಣ ಅಲ್ಲ, ಅನುಭವದ ಲಕ್ಷಣ. ಹುಡುಗನಾದತ್ತ ನೀನು 4 ಮಾತು ಕೇಳ್ತಿ ಅಂತ ನಿನಗೆ ಒಂದು ಮಾತು ಹೇಳಿದ್ದು. ನಿನಗೆ ಅರ್ಥ ಆಗುದಿಲ್ವಾ? ಆಗುದಿಲ್ವಾ? ಶ್ರೀಹರಿಯನ್ನು ಈ ನೆಲದಲ್ಲಿ ಕಾಣಬೇಕು ಅನ್ನುತ್ತಾ ಅಪೇಕ್ಷೆ. ಬಿಡು, ಪ್ರಾರ್ಥನ ಯೋಗ್ಯತೆ ಸಾಮರ್ಥ್ಯ ನೀನು ಅರಿಯದೇ ಇದ್ದವನಲ್ಲ. ಪಿನಾಕಿಯ ಜೊತೆ ಹೋರಾಟವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದೇನೆ. ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಭೀಷ್ಮ ದ್ರೋಣಾದಿಗಳಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಅಂತ ಸಾಮರ್ಥ್ಯ ಇರುವಾಗ ನೀನು ಬಲುಮೆಯಿಂದ ಗೆದ್ದವ ನೀನು, ಅವನಿಲ್ಲದೆ ಬಂದ ನೀನೇನು ಎನ್ನುವುದನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿಕೊಳ್ಳಬಲ್ಲೆ. ಹುಲು ಸಾರಥಿಯನ್ನು ಕೂತುಕೊಂಡಿಸಿ ಬಂದ ಅಲ್ಲ. ನಮ್ಮ ಸಾರಥಿ ಎಷ್ಟು ಗಟ್ಟಿದ್ದಾನೆ ಅಂತ ಗೊತ್ತಿಲ್ಲ ನಿನಗೆ? ನಿನ್ನ ಸಾರಥಿಯ ಗಟ್ಟಿ ಅನ್ನೋದು ಯುದ್ಧದಲ್ಲಿ ನೋಡ್ತೇನೆ. ನಿನ್ನ ಮೊನ್ನೆ ಅಲ್ಲ, ಎಷ್ಟು ದಿವಸ ಆಯ್ತವ ಕುಳಿತು. ಹೌದಾ? ಮತ್ತೆ ಅವನಿಗೆ ಆಯಾಸ ಆಗಿದೆ. ಏನು ಗೊತ್ತಿಲ್ಲದ ಅವನನ್ನು ಸಾರಥಿಯಾಗಿ ಮಾಡ್ತೇವ ನಾವು. ಎಷ್ಟು ಗೊತ್ತುಂಟು ನಾನು ನೋಡ್ಲ. ಹೌದಾ? ನಿನಗೆಷ್ಟು ಗೊತ್ತು ಅಂತ ಮೊದಲು, ಅವನಷ್ಟು ಗಟ್ಟಿ ಅಂತ ಆಮೇಲೆ ನೋಡ್ತೇನಮ್ಮ. ನೋಡೋಣ. ಎಂತದ್ದು? ಪಶುಪತಿಯನ್ನು ಗೆದ್ದು ಇಂದ್ರಾದಿ ದೇವತೆಗಳನ್ನು ಗೆದ್ದು ಸಕಲಾಸ್ತ್ರ. ನೃಪದನನ್ನು ಕಟ್ಟಿ ತಂದ ತೋಟಿ, ಅದು ತೋಟಿಗಳಿಗೆ ಆದೀತು. ವಿನಾಯಕಾಸ್ತ್ರ, ಷಣ್ಮುಖಾಸ್ತ್ರ,
ಎಲ್ಲಿಂಟು ನಿನ್ನಲ್ಲಿ? ಮಾಡಿದ ಯುದ್ಧದಲ್ಲಿ ಕೈಲಾಗದೆ ಸುಮ್ಮನೆ ಕುಳಿತುಕೊಳ್ಳುವ ಹಾಗಾಯಿತು. ಮೂಡಿಗೆಯಿಂದ ಬಾಣವನ್ನು ತೆಗೆದು ನಿನ್ನ ರಥಕ್ಕೆ ಹೂಡಿ ನೋಡು, ನಿನ್ನ ಸಾರಥಿ ಬಿದ್ದ ಚಂದ. ಆಹಾ, ಹೇ ಧನಂಜಯ, ಎಲೆ ಧನಂಜಯ ಕೇಳು, ಸಮರಾಂಗಣದಿ ಶ್ರೀಹರಿಯ ಲಲಿತ ಸಾರಥ್ಯಗಳಿಲ್ಲದಿರೆ ನೀನೆಂದು ಗೆಲ್ಲಲಾರೆ. ನೀನು ನಮ್ಮ ಭಾವನೆಂದು ನಂಬಿದ ಕೋವಿದಶ್ವವನ್ನು ಬಿಡಿದು ಜೀವಿಸಿದೆವ. ಕೋವಿದಶ್ವವನ್ನು ಬಿಡಿದು ಜೀವಿಸಿದೆವಲ್ಲಯ್ಯ. ಮುಂದೆ ಏನು ಮಾಡೋಣ, ಏನು ಮಾಡೋಣ? ಈ ವಿರೋಧಿಯೊಡನೆ ನಾದ ಯಾವ ಬರಿಯೋಳು ದೇವ. ಓ ಕೃಷ್ಣ ಕೃಷ್ಣ ಕೃಷ್ಣ, ತ್ರಿಲೋಕ ವಿಜಯಿಯಾದಂತಹ ಪಾರ್ಥನಿಗೆ ಈ ಸಮಯದಲ್ಲಿ ಚಂಪಕಾವತಿಯ ನೆಲದಲ್ಲಿ ಮಣ್ಣಿನಲ್ಲಿ ಸೋಲವಾಯಿತೆ. ಎಂತೆಂತಹ ವೀರಾಧಿ ವೀರರಲ್ಲಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಧನುರ್ಧರ ಧನಂಜಯ ಅನ್ನುವಂತಹ ನೆಗಳಿತೆಯನ್ನು ಹೊಂದಿದಂತಹ ಧೀರೋದಾತ ನಾನು. ಆದರೆ ಇಂದಿನ ದಿವಸ ನನ್ನ ಪಾಲಿಗೆ ಅಪಜಯ ಅಪಯಶಸ್ಸು ಬಂತೆ. ನಿನ್ನನ್ನು ಭಾವ ಎನ್ನುವ ಹಾಗೆ ನಾವು ನಂಬಿದ್ದೇವೆ. ಕೇವಲ ನನಗೆ ಭಾವನಾಗಿ ನೀನು ಒದಗಿ ಬಂದದ್ದಲ್ಲ, ಪಾಂಡವರ ಪಾಲಿಗೆ ದೇವನಾಗಿ ಅನುಗ್ರಹಿತನಾದ ಅಂತಹ ದೇವನೇ ಈ ಕಾಲಕ್ಕೆ ಮುನಿಸಾಂತನೆ. ಕೈಯಲ್ಲಿ ಕೋವಿದಶ್ವವನ್ನು ಪಿಡಿದು ನಾವು ಜೀವನವನ್ನು ಸಾಗಿಸುತ್ತಾ ಇದ್ದವರು. ಪೃಥಾದೇವಿಯ ಮಕ್ಕಳಲ್ಲಿ ಪಾರ್ಥ ಅನ್ನುವಂಥ ಹೆಸರು ನನಗೆ ಮಾತ್ರ ಉಳಿದವರಿಗಿಲ್ಲ. ಹಾಗಿದ್ರೆ ನನ್ನ ಪರಾಕ್ರಮದ ಪರಾಕಾಷ್ಠೆ ಇಂದಿನ ದಿವಸ ಒಂದೇ ಒಂದು ಬಾಣವನ್ನು ಪ್ರಯೋಗಿಸಿ ಆ ಸೂತನನ್ನೇ ಕೊಂದಿದ್ದಾನೆ. ಏನು ಮಾಡುವನ? ಇನ್ನು ರಥವನ್ನು ಮುನ್ನಡೆಸುವ ಹಾಗಿಲ್ಲ. ಗೋವಿಂದ ಕೃಷ್ಣ 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 ಅರಸ ಕೇಳತ್ತಿನನು ಜೋನಿದೆ ಅರಿತನತ್ತು ದನಿ ಬಪುರದು ಜಯ 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 ಜಯ. ಎಚ್ಚರಿಸಿದನು ಹಂಸತ್ವ ಜನದ ದುರವದ ಮದಗೆ ಒರೆದು ಧೈರ್ಯವ ಮಹಿಳ ದಲಿತ ಗರುಡ ವಾಹನನಾಗಿ ಕೃಷ್ಣ ಭಕ್ತೋದ್ಧರಣ ಐದಾಯ್ತೊಲಗಿದನು ಪಾರ್ಥಂಗೆ ನಿಜವದಿ. ಜಯ ಜಯ ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿಯ ಪುದಲೆದು ರಥದೊಳಗೆ ಕುಳಿತಶ್ವಗಳ ವಾಗೆಯ ಮುಂಡನು ಹರಿಯು. ಜಯ 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 ಕೃಷ್ಣ. ಪಾರ್ಥ, ಒಂದೇ ಮನಸ್ಸಿನಿಂದ ಶ್ರೀಕೃಷ್ಣನನ್ನು ಸ್ತುತಿಸಿ ಈ ಹೊತ್ತಿನಲ್ಲಿ ಪೂಜಿಸುವುದಕ್ಕಾಗಿ ಮುಂದಾಗಿದ್ದೀಯ. ನಿಜ ಸ್ವಾಮಿ. ಚಂಪಕಾವತಿಯ ಯುದ್ಧರಂಗದ ಭೂಮಿಯಲ್ಲಿ ಈ ವಿಚಾರವನ್ನರಿತಂತಹ ನಿನ್ನಣ್ಣನಾದಂತಹ ಧರ್ಮಜ ದುಃಖದಿಂದಿರುವಂತಹ ಸಂದರ್ಭ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಕರುಡ ಕಮಲನಾಗಿ ನೇರವಾಗಿ ಚಂಪಕಾವತಿಯ ರಣರಂಗವನ್ನು ಸೇರಿಕೊಂಡಂತಹ ಸಂದರ್ಭ ನಾನು ಏರಿ ಬರುತ್ತಿರುವಂತಹ ಗರುಡನ ಆ ರೆಕ್ಕೆಗಳಿಗೆ ಅಂದ್ರೆ ಬೀಸುತ್ತಿರುವಂತಹ ರೆಕ್ಕೆಯ ಗಾಳಿಗೆ ರಣಾಂಗಣದಲ್ಲಿ ಬಿದ್ದಂತ ಯೋಧರೆಲ್ಲ ಎದ್ದು ನಿಂತವರಿದ್ದಾರೆ. ಮತ್ತೊಮ್ಮೆ ಉಲ್ಲಾಸ ಭರಿತರಾಗಿದ್ದಾರೆ. ಬಂದಂತ ನಿನ್ನನ್ನು ಅಪ್ಪಿಕೊಂಡ ಕ್ಷಣವೇ ಕಳೆ ಕುಂದಿದಂತ ನೀನು ಕೂಡ ಈ ಹೊತ್ತಿನಲ್ಲಿ ಉಲ್ಲಾಸ ಭರಿತರಾಗಿದ್ದಿ. ಹಾಗಾದ್ರೆ ದೇವರು ಬಂದರು ಅಂತ ಹೇಳಿದ ಮೇಲೆ ಇನ್ನು ಕಾಳಗಕ್ಕಾಗಿ ನೀನು ಸಿದ್ಧಾಗಬೇಕು. ಸಾರಥಿ ಇಲ್ಲ ಎನ್ನುವ ಹಾಗೆ ಯೋಚನೆ ಮಾಡಬೇಕಾದಿಲ್ಲ. ನಾನೇ ಕುದುರೆಯ ವಾಕ್ಯಗಳನ್ನು ಬಿಡಿದು ಸಾರಥಿಯಾಗಿ ನಿನಗೆ ಒದಗಿ ಬರ್ತೇನೆ. ರಥವನ್ನೇರಿ ಯುದ್ಧಕ್ಕಾಗಿ ಮುಂದಾಗುವುದು. ಪ್ರದಕ್ಷಿಣೆ ಬಂದಿದ್ದೇನೆ. ಹರುಷಾದಿ
ತೊಲಗಿದವು ನಿಸ್ಸಾಳ ಕೋಟಿಗಳು. ಅರ್ಜುನ ಪಕ್ಷೀಯರಾದಂಥ ಎಲ್ಲರೂ ತನು ಕೊಡವಿದವರಂತೆ ಮೇಲೆದ್ದು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಏನು ಬದಲಾವಣೆ ಇರಬೇಕು ಎನ್ನುವುದಕ್ಕಾಗಿ ಒಮ್ಮೆ ಪಾರ್ಥ ರಥವತ್ತ ದೃಷ್ಟಿ ಹಾಯಿಸಿದರೆ ತನು ಪಳಕಗೊಳ್ಳುತ್ತಾ ಉಂಟು, ಉತ್ಸಾಹವೆತ್ತ ಉಂಟು. ಯಾವನು ನಮ್ಮ ಚಂಪಕಾವತಿಯ ಮನೆಯಂಗಳದಲ್ಲಿ ಕಾಣಬೇಕೆಂದು ಭಾವಿಸಿದನೋ ಅಂತಹ ಕೃಷ್ಣಸ್ವಾಮಿ ಪಾರ್ಥನ ರಥದ ಮುಂಭಾಗದಲ್ಲಿ ಕುಳಿತು ವಾಗೆಯನ್ನು ಹಿಡಿದು ನಾನು ಬಯಸಿ ಯುದ್ಧ ಕೊಡುವುದಕ್ಕೆ ಸಿದ್ಧನಾಗಿದ್ದ. ಕಂಡುಪುಳಕೋತ್ಸವದ ಹರುಷದಿ ಒಮ್ಮೆ ದಿಂಡುಗೆ ಚತುರ್ಮುಖ ಜನಕನಾದಂಥ ಆತನನ್ನು ಮಾನಸವೂ ವಾಚಿಕವಾದಂತಹ ರೀತಿಯಲ್ಲಿ ಭಜಿಸಿದೆ. ನನ್ನ ಗಂಡುತನಕ್ಕಿದು ಸಾರ್ಥಕವು ಅಥವಾ ಗಂಡುತನಕ್ಕಿದು ಸಾರ್ಥಕ ತೃಪ್ತಿ ಆಯಿತು. ನಾನು ಕೈಗೊಂಡ ಕೆಲಸ ಬಂದ ಮೇಲೆ ಅವನಲ್ಲೆಂತದ್ದು ಮಾತು, ಇವನಲ್ಲೊಂದು ಮಾತುಂಟು. ಎಂದನಾಗ ಸುಧಮ್ಮ ಗೋವಿಂದ ಲಾಲಿಸು ಗೆಲ್ಲಿಸ್ತಿಂತ ಅರ್ಥ ಅಲ್ಲ, ಸೋಲುವುದಕ್ಕೆ ಬಿಡುವುದಿಲ್ಲ. ಸಂತತವಾದಂತಹ ನಿನ್ನ ಮಾತನುಳಿಸಿಕೊಟ್ಟೆ. ಜಯವ ಪಾರ್ಥಗೆ ಪಾಲಿಸುವೆ, ದಿಟವಿದಾದರೆ ನೋಡೋಣ ನಿನ್ನ ಬೆಂಬಲದಿಂದ ಅವನು ಗೆಲ್ಲುವುದಕ್ಕಾಗಿ ಒಂದು ಪ್ರತಿಜ್ಞೆ ಮಾಡಲಿ.
ಅನ್ನುವಂತ ವಿಚಾರವನ್ನು ಅರ್ಥೈಸಿಕೊಂಡಂತ ನೀನು ಈ ಸಂದರ್ಭದಲ್ಲಿ ಸಾರಥಿಯಾಗಿ ದೇವರಿದ್ದಾರೆ ಅನ್ನುವ ಹಾಗ ನೀನು ಮಾತಾಡುವಾಗ ದೇವರೊಂದಿದ್ದಾರೆ. ಯಾಕಂತಿದ್ರೆ ಮೊದಲಾಗಿ ನೀನೊಬ್ಬನೇ ಯುದ್ಧ ಮಾಡ್ತಾ ಇದ್ದವ, ಆ ಬಗ್ಗೆ ನನ್ನಲ್ಲಿ ಕೇಳಿಕೊಳ್ಳಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ದೇವರು ಬಂದಿದ್ದಾರೆ ಅನ್ನುವಾಗ ನನ್ನಲ್ಲಿ ಒಂದು ಮಾತು ಕೇಳುವುದಕ್ಕಿಂತ ಮುಂಚೆ ಗಡಿಬಿಡಿ ಮಾಡಿಬಿಟ್ಟಿಯಲ್ಲ. ಪಕ್ಷದಲ್ಲಿ ನೀನಿದ್ದೀ ಅನ್ನೋ ಹಾಗೆ ನಿರ್ಧಾರವನ್ನು ಮಾಡಿ. ಹೌದಪ್ಪ, ಆದ್ರೆ ಈ ಸಂದರ್ಭದಲ್ಲಿ ಗಡಿಬಿಡಿ ಎನ್ನುವುದು ಆವಾಂತರಕ್ಕೆ ಖಂಡಾಂತರಕ್ಕೆ ಕಾರಣವಾಗ್ತದೆ ಅನ್ನೋದನ್ನು ಈ ಮೂಲಕವೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸ್ವಲ್ಪ ವೇಗ ಅತಿ ಆಯ್ತಾ? ಈಗ ವೇಗ ಅತಿ ಆಗದಿದ್ರೆ ನೀನು ಹಿಂದಿನ ಘಟನೆಯನ್ನ ಸರಿಯಾಗಿ ಒಮ್ಮೆ ನೆನಪಿಸಿಕೊ. ಇದೇ ರೀತಿ ಅವಸರವಾದಂತಹ ಕಾರ್ಯವನ್ನು ಮಾಡಿಕೊಂಡ ಕಾರಣ ಅನಾಹುತವನ್ನು ತಂದುಕೊಂಡವ ನೀನಿದ್ಯಾ. ಕೌರವರ ಪಕ್ಷದಲ್ಲಿದ್ದಂತಹ ಸೈಂಧವನನ್ನು ಏನ್ ಹೇಳಿದ್ದೆ ನೀನು? ಸೂರ್ಯ ಮುಳುಗುವ ಒಳಗೆ ಅವರನ್ನು ಕೊಲ್ತೇನೆ ಅಂತ, ಉದಯವಾಗಿ ಅಸ್ತವಾಗುವುದರೊಳಗೆ ಕೊಲ್ತೇನೆ, ಇಲ್ಲದ್ರೆ ಅಗ್ನಿ ಸಾಕ್ಷಿ ಅಂದ್ರೆ ಅಗ್ನಿಗೆ ಆಹುತಿ ಆಗ್ತೇನೆ ಅಂತ ಹೇಳಿಕೊಂಡೆ. ಆದ್ರೆ ಏನಾಯ್ತು? ಕೊಲ್ಲುವುದಕ್ಕೆ ನಿಂದ ಆಯ್ತೋ? ಆದ್ರೆ ನನ್ನದ್ದಾದಂತಹ ಚಾತುರ್ಯದಿಂದ ಸೂರ್ಯನನ್ನು ಕಾಣದ ಹಾಗೆ ಮಾಡಿ ತದನಂತರ ಮತ್ತೊಮ್ಮೆ ಸೂರ್ಯ ಬಂದ ಎನ್ನುವ ಹಾಗೆ ಮಾಡುವುದರ ಮೂಲಕ ತದನಂತರ ನೀನು ಕೊಂದು ಮುಗಿಸಿದವನಿದ್ಯಾ. ಆ ರೀತಿಯ ಗಂಡಾಂತರ ಉಂಟು ಮಾಡಿದ್ದೆ. ಈಗ ಆಗುದಿಲ್ಲ. ಯಾಕೆ? ಅವನಾದ್ರೆ ದುಷ್ಟನಿದ್ದಾನೆ, ಅವ ಸಾಯಲೇಬೇಕು, ಅವನ ವಧೆಯಾಗಲೇಬೇಕು. ಇವ ಹಾಗಲ್ಲ. ಅವನಾದ್ರೆ ದುಷ್ಟನಾಗಿದ್ದಾನೆ, ವಧೆಗೆ ಅರ್ಹನಾಗಿದ್ದಾನೆ. ಆದ್ರೆ ಅವನಾಗಿ ಇವನಲ್ಲವಲ್ಲ, ಇವ ಪರಮ ವೈಷ್ಣವನಿದ್ದಾನೆ, ಸತ್ಯಸಂಧನಿದ್ದಾನೆ, ಸದ್ಭಕ್ತನಿದ್ದಾನೆ. ಲೋಕಮುಖಲ್ಲಿ ಪರಮ ವೈಷ್ಣವರು, ಹರಿಭಕ್ತರು, ನಾರಾಯಣನ ಕುರಿತಾದಂತ ಏನುಂಟು ಅದೆಲ್ಲವನ್ನು ಇವರದ್ದಾದಂತ ಈ ಚಂಪಕಾವತಿಯಲ್ಲಿ ಎಳವೆಯಿಂದಲೇ ಆಚರಿಸಿಕೊಂಡು ಬಂದವರಿದ್ದಾರೆ. ನೋಡು, ನೆರೆದಂತಹ ಈ ಚಂಪಕಾವತಿಯ ಪ್ರಜೆಗಳೆಲ್ಲ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಅಂತ ಒಂದೇ ಸಮಯ ಜಪ ಮಾಡ್ತಾ ಇದ್ದಾರೆ. ಅಂದ್ರೆ ಪರಮ ವೈಷ್ಣವನಾದಂತಹ ನೀನನ್ನು ಹಾಗೆಲ್ಲ ಕೊಲ್ಲುವುದಕ್ಕೂ ಸಾಧ್ಯವಿಲ್ಲ, ನೀನು ಆಡಿದಂತ ಮಾತಿನಂತೆ ಮುಂದುವರಿದಕ್ಕೂ ಸಾಧ್ಯವಿಲ್ಲ. ಈಗ ಏನಾಯ್ತು ಗೊತ್ತುಂಟಾ? ಸಂಕಟ ಉಂಟಾದ್ದು ನನಗೆ. ಈಗ ಒಂದು ತಾಯಿಗೆ 2 ಮಕ್ಕಳಿದ್ರೆ ಒಂದು ಮಗುವಿಗೆ ಏನು ಆಸೆ? ತನ್ನ ತಾಯಿಯೇ ತನಗೆ ಉಳಿಸಬೇಕು ಅಂತ ಆಸೆ. ಇನ್ನೊಂದು ಮಗುವಿಗೆ ಏನು ಆಸೆ? ತನ್ನ ತಾಯಿ ಉಣ್ಣದೆ ತಾನು ಉಣ್ಣುವುದಿಲ್ಲ ಅನ್ನುವ ಹಾಗೆ. ಈಗ ನಿನ್ನ ಈ ಮಾತಿನಲ್ಲಿ ಉಮ್ಮಳಿಕೆ ಉಂಟಾಗಿ ಸಂಕಟ ಉಂಟಾದದ್ದು ನನಗೈತೆ. ತಿಳಿದನು ನನಗೆ ಗೊತ್ತಾಯ್ತು. ನಿನ್ನ ಯಚಿದ್ದದು ಮಣಿಗೆಯ ನಿಜದೊಲವ. ನನಗೆ ಗೊತ್ತಾಯ್ತು ದೇವರೇ. ತಿಳಿದನು ನಿನ್ನ ಯಚಿದ್ದದು ಮಣಿಗೆಯ ನಿಜದೊಲವ. ಅಳಿವುದು ಕಾಲವು ಜಗದೊಳಗುಳಿವುದು ಕೀರ್ತಿಗಳು. ಶಿಲೋಲನಿಗೆ ಕಾಂಡವ ಬಾಲಕನೆಂಬೀ ಬಿರುದನು. ಶಿಲೋಲನಿಗೆ ಪಾಂಡವ ಬಾಲಕನೆಂಬೀ ಬಿರುದನು. ಮೂರ್ಲೋಕದಿ ಕಡೆದಿಯೈ ಆಲೋಚಿಸದಾಗೆ. ತಿಳಿದನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವ. ಚಿತ್ತಜನಯ್ಯನೇ, ನಿನಗೆ ಚಿತ್ತದ ಉಮ್ಮಳಿಕೆಯೇ? ಅಲ್ಲ, ನಾವು ತಿಳ್ಕೊಳ್ಬೇಕದನ್ನು. ನಿಮಗೆ ಏನು ಬೇಕು ಅಂತ ನೀವು ಹೇಳಬೇಕು. ಹಾಗಿದ್ರೆ ನಾನು ಅದನ್ನು ಕೊಡ್ತೇನೆ ಅಂತ. ತಿಳಿದೇನು ನಿನ್ನಯ ಚಿತ್ತದುಮ್ಮಳಿಕೆಯ ನಿಜದೊಲವು ಏನು ಎನ್ನುವುದನ್ನು ನಾನೇ ಆಡ್ತೇನೆ. ಅಂಗಳದಲ್ಲಿ ಬಿದ್ದ ಮಗು ಮೈಗೆಗೆ ಗಾಯವಾಗಿದವು. ಅಮ್ಮ ಎಂದು ಗೋಳಿಡದ ತಾಯಿ ಬಂದು ಎತ್ತಿ ಮೊಳೆ ನೂಡಿಸಳು, ಆರೈಕೆಯನ್ನು ಮಾಡಲು. 2 ಮಕ್ಕಳೇ, ಯಾರಿಗೇನು ಬೇಕು ಅಂತ ಅವರು ಆಡಬೇಕು. ದೇವರೇ, ಪಾಂಡವ ಪಾಲಕನೆಂಬಿ ಬಿರುದನ್ನು ಆದಿಯಿಂದ ಹೊತ್ತವನು ನೀನು. ಯಾವ ಕಾಲಕ್ಕೂ ನೀನು ಉಳಿಸಬೇಕು. ಯಾಕೆ? ಲೋಕ ಕಲ್ಯಾಣ ಧರ್ಮೋದ್ಧರಣ ಎನ್ನುವಂತಹ ಕಾರ್ಯಕ್ಕಾಗಿ. ನಿನ್ನ ವಚನವು ನನ್ನ ಸಮರದಲ್ಲಿ ಸುಳ್ಳಾಗಕೂಡದು. ನನ್ನ ಅಪೇಕ್ಷೆ ತೊಡಗುವಲ್ಲಿಂದ ಒಂದೇ, ಮೇಲದಿ ತವ ಬಾಹುಜ ರಾವ್ ಯುದ್ಧದ ಮೂಲಕವಾಗಿ ಎದೆಗುಂದದೆ ಹೋರಾಡಿ ಮತ್ತೆ ಹುಟ್ಟಲಾಗದ ಪದವಿಯನ್ನು ಪಡೆಯುವುದು, ಕೈವಲ್ಯವನ್ನು ಪಡೆಯುವುದು. ಸರಿ. ಆದ್ದರಿಂದ ಈಗಲೇ ಗೊತ್ತಾಯ್ತಲ್ಲ,
ನನಗೇನು ಬೇಕು ನನಗೆ ಕೊಡು, ಅವನಿಗೇನು ಬೇಕು ಅವನಿಗೆ ಕೊಡು. ಅವನಿಗೆ ಚಾಲನೆ ಬರುವುದಕ್ಕಾಗಿ ಬಾಣವೊಂದನ್ನು ಇದೆ. ಮುಂದುವರಿಯುತ್ತಾ ಇದ್ದಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀನು ಯಾವುದೇ ಬಾಣ ಪ್ರಯೋಗ ನಾನು ಬರುವುದಕ್ಕಿಂತ ಮುಂಚೆ ಮಾಡಿದ್ರು ಕೂಡ ಯಾವುದಾದ್ರೂ ಉಳಿಸಿದ್ದಾನ? ಮತ್ತೆ ಪಥದಲ್ಲೇ ಕತ್ತರಿಸಿದ್ದಾನೆ. ಮತ್ತೆ ಈಗ ನೀನು ಅದೇ ರೀತಿ ಮಾಡಿದ್ರೆ ದೇವರು ಬಂದ ನಂತರ ಏನು ಬದಲಾವಣೆ ಇಲ್ಲ ಅಂತ ಆಗ್ತದೆ. ಈಗ ದೇವರು ಬಂದ ಪ್ರಯೋಗ ಅದೇ ರೀತಿಯಲ್ಲಿ ಆದ್ರೆ ನೀನಾಗ ಮುಕ್ತನಾಗಿದ್ದಿ. ಈಗ ದೇವರು ಬಂದ ಮೇಲೆ ಮುಕ್ತ ಅಂದ್ರೆ ದೇವರ ಜೊತೆಯಲ್ಲಿದ್ದಾನೆ. ಈ ರೀತಿಯಾದಂತಹ ಬಾಣ ನೇರವಾಗಿ ಹೋದ್ರೆ ಅವನನ್ನೇನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಈ ಬಾಣಗಳಿಗೆ ಸ್ವಲ್ಪ ಶಕ್ತಿ ಅನ್ನೋದು ಬೇಕಾಗ್ತದೆ. ಹೌದೌದೌದು. ಯಾವುದನ್ನು ಯೋಚಿಸುವಾಗ ಈ ಹಿಂದೆ ನಂದಗೋಕುಲದಲ್ಲಿರುವಂತಹ ಸಂದರ್ಭ ಗೋವರ್ಧನ ಗಿರಿಯನ್ನೆತ್ತಿ ಆ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸಿದಂತಹ ಏನು ಪುಣ್ಯವಿದೆಯೋ ಅದನ್ನು ಈ ಬಾಣಕ್ಕೆ ಇದು ದಾರಿ ಎಂದಿದೆ. ಕತ್ತರಿಸದೆ ಹೋದ್ರೆ ನಿನ್ನ ಭಕ್ತರಲ್ಲ. ಈಗ ಆಗಿದ್ದು ಹೋಗಿದ್ದೇನಾದ್ರೂ ಪ್ರಯೋಜನ ಉಂಟಾ? ಮಧ್ಯಪಥದಲ್ಲೇ ಕತ್ತರಿಸಲಿಲ್ವಾ? ಈಗ ಇದು ಹಾಗೆ ಹೋಗುದು ಬೇಡ. ಕೃಷ್ಣಾವತಾರದ ಸರ್ವ ಪುಣ್ಯವನ್ನು ಇದಕ್ಕೆ ಮತ್ತೆ ದಾರಿ ಎರೆದಿದ್ದೇನೆ.
ಎಸದೆ ಹೋಗಿ ಅವರನ್ನು ಕೊಂದವನು ದುರ್ಗತಿ ನನಗೆ ಬರಲಿ, ಅವ ಹೊಡೆಯಲಿ. ಎರಡು ಬಾಣ ಪ್ರಯೋಗ ಮಾಡಿದ್ದಿ, ಮತ್ತೆ ಬದಲೇ ಕತ್ತರಿಸಿ ಉರಿತಾನೆ. ಕೊನೆಯದಾಗಿ ಮೂರನೇ ಬಾಣ ಪ್ರಯೋಗ ಮುಂದಾಗಿದ್ದಿ. ಇದು ಕೂಡ ವ್ಯರ್ಥವಾಯ್ತಂತೇಳಿ ಆದ್ರೆ ಭಾಷ್ಯ ನೆರವೇರ್ತದೆ. ಹಾಗಾಗಿ ಹೀಗೆ ಮಾಡೋಣ. ನಾ ಹಿಂದೆ ರಾಮ ಅವತಾರದಲ್ಲಿ ಮೇದಿನಿಯ ಸರ್ವ ಭಕ್ತರನ್ನು ಪೊರೆದಂತ ಆ ಪುಣ್ಯದ ಫಲವೇನಿದೆಯೋ ಅದನ್ನು ಈ ಬಾಣಗಳಿಗೆ ಹೊತ್ತಿನಲ್ಲಿ ಧಾರೆ ಎರೆದಿದ್ದೇನೆ. ಅಷ್ಟೇ ಸಾಕಾಗುದಿಲ್ಲ, ಆಗ ಅಷ್ಟನ್ನೇ ಎರೆದು ಅದು ಆಗ್ಲಿಲ್ಲ, ಅವ ಕತ್ತರಿಸಿದ್ದಾನೆ. ಈಗ ಇನ್ನೂ ಆಗ್ಬೇಕಂತ ಹೇಳಿದ್ರೆ ಅದಕ್ಕಿಂತ ಇದರಲ್ಲಿ ಹೆಚ್ಚು ಇರಬೇಕು, ಬಲ ಹೆಚ್ಚಬೇಕು. ಅದಕ್ಕಾಗಿ ತ್ರಿಮೂರ್ತಿಗಳಾದಂತ ನಾವು ಕೂಡ ಈ ಇದರಲ್ಲಿ ಆಯ್ಕೆಗೊಳ್ತೇವೆ. ಯಾವ ರೀತಿಯಲ್ಲಿ? ತುದಿಯಲ್ಲಿ ಪರಮೇಶ್ವರ ಲಯಕರ್ತ, ಮಧ್ಯದಲ್ಲಿ ನಾನು, ಕೊನೆಯಲ್ಲಿ ಬ್ರಹ್ಮ. ಅದನ್ನು ಅನುಗ್ರಹಿಸುವ ಮೂಲಕ ಆ ಶಕ್ತಿಯನ್ನು ಮೂರು ಮೂರ್ತಿಗಳು ಇದರಲ್ಲಿ ಭಾರ ಆಗ್ತಾ ಇದೆ. ಈ ಕ್ಷಣವೇ ಹೊರಿಸಿದ್ರೆ ಎಲ್ಲಿ ಸ್ವಾಮಿ? ಯೋಚನೆ ಮಾಡಬೇಡ, ಈಗೋ ನಿನ್ನ ಭುಜವನ್ನು ತಡವನ್ನು ಸೇರುವುದು ಒಂದೇ ಕಡೆಗೆ ಹಾಗೆಂದು ನಿನಗೆ ಹಾಗಲ್ಲವಲ್ಲ. ಕೃಷ್ಣಾವತಾರದ ಪುಣ್ಯ, ಗೋವರ್ಧನಗಿರಿಯ ಪುಣ್ಯ, ಹಿಂದಿನ ಪುಣ್ಯ ಎಲ್ಲವನ್ನು ಬೇಕಾದ ಹಾಗೆ ತೆಗೆದುಕೊಡುವ ಸಾಮರ್ಥ್ಯ ನಿನಗುಂಟು. ಸರಿ, ದೇವನಿಗೆ ಕರ್ಮದ ಅಂಟಿಲ್ಲ, ಹಾಗೆಂದು ಕರ್ಮದ ಫಲ ಉಂಟು. ಯಾಕೆ? ಲೋಕಹಿತಕ್ಕಾಗಿ, ನಮ್ಮಂತವರ ಬಯಕೆ ನೆರವೇರಿಸುವುದಕ್ಕಾಗಿ. ಆ ನೆರೆ ಒಂದು ಮಾತು ಕೇಳ್ತೇನೆ. ಏನು? ಖಂಡವಿಲ್ಲದ ಪುಣ್ಯವನ್ನು ನೀನು ಅವನ ಬಾಣಕ್ಕೆ ಕೊಡ್ತಿ, ಅವ ಅದನ್ನು ಬಿಡ್ತಾನೆ, ನಾನು ಅದನ್ನು ಕಡಿಯುತ್ತೇನೆ. ಸರಿ, ಖಂಡವಿಲ್ಲದ ಪುಣ್ಯವನ್ನು ಆಗ ಸೂರ್ಯಗೊಂಡವ ನಾನು ನರನು. ಹೇಗೆ ಸುಧನ್ವ, ಲೋಕಮುಖದಲ್ಲಿ ವ್ಯಕ್ತಿಯೊಬ್ಬ ಬೇಕಾದಷ್ಟು ಪಾಪಗಳನ್ನು ಮಾಡ್ತಾನೆ. ಪಾಪ ಮಾಡಿದಂತ ಹೊಂದಿ ನರಕವನ್ನು ಸೇರ್ತಾನೆ, ಪುಣ್ಯ ಮಾಡಿದಂತ ವ್ಯಕ್ತಿ ಸ್ವರ್ಗವನ್ನು ಸೇರ್ತಾನೆ. ಆದ್ರೆ ನಿನ್ನದೆರಡನ್ನು ಬಯಸುವಂತ ಆಸೆ ಅಲ್ಲ. ನೀನು ಪರಮ ಕೈವಲ್ಯವನ್ನು ಪಡೆಯಬೇಕೆನ್ನುವಂತ ಆಸೆಯಿಂದ ಮುಂದುವರಿಯುವನಿದ್ದೀಯ. ನೀನು ಏನನ್ನು ಬಯಸಿದ್ಯೋ ಅದೇ ರೀತಿ ಅವನು ಏನನ್ನು ಬಯಸಿದ್ದವನು ಅದೆಲ್ಲವನ್ನು ಅನುಗ್ರಹಿಸ್ತೇನೆ. ಅದೇ ಯಾರಿಗೂ ಸಿಗ್ತದೋ ಅದನ್ನು ಲೋಕಮುಖದಲ್ಲಿ ಅರಿತುಕೊಳ್ಳುವುದಕ್ಕೆ ಸಾಧ್ಯ. ಮತ್ತೆ ಕೊಂಡಾಡುವುದು ಯಾಕೆ? ಕೊಂಡಾಡದಿರೈ ಬರಿದೆ ಪುತ್ತಂಡ ಸರವ ಬಿಡಿಸಿರದೆ. ಒಂದು ವೇಳೆ ಆ ಬಾಣ ಬಿಡುವಾಗ ನಾನು ಕಡಿಯದಿದ್ರೆ ಏನು
ತುಂಬಿದ ಕೈಯನ್ನು ಧಾರಣಿಯಳು ಸುತನೆಂಬಳೆ ಮಾತೆಯ ಮುನ್ನು ಕುಂಬೆರಿಯಳು ಸತಿವನನ್ನ ಗಂಡ ಅಂತ ಆಡುವುದಕ್ಕುಂಟು. ನಮ್ಮಯ್ಯ ಅವು ಆಶೆಯನ್ನು ಹೊತ್ತವ ನನ್ನ ಧರ್ಮಪುತ್ರ ಅಂತ ಹಾಡುವುದಕ್ಕುಂಟು. ಯಾವ ಕಾಲಕ್ಕಾಡಲಾರ ಅವರಾಡುವಂತೆ ನಾನು ಮಾಡ್ತೇನೆ. ಅದಕ್ಕಾಗಿಯೇ ಪ್ರತಿಜ್ಞೆಯು ಒಂದುಂಟು. ಹೇಗೆ? ಕ್ಷೇತ್ರೋಪವಾಸವಿರಬೇಕು. ಕಾಶಿಯನ್ನು ಸೇರಿ ಕ್ಷೇತ್ರೋಪವಾಸವನ್ನು ಮಾಡಿ ಶಾಸ್ತ್ರ ಪದ್ಧತಿಗೆ ಅನುಗುಣವಾಗಿ ವಿಶ್ವನಾಥಾರ್ಚನೆಯನ್ನು ಮಾಡುವ ಬುಧನನ್ನು ಯಾವನಾದರೊಬ್ಬ ಪಥಿಕ ಹೇಸದೆ ಎಡಗಾಲಿಂದ ಕೆಡಿಸಿದರೆ ಯಾವ ಪಾಪ ಬರ್ತದೆ ಆ ಪಾಪ ಬರಲಿ, ನೋಡೋಣ ಬಾಣ ಬಿಡಲಿ. ನಭದೊಳಗೆ ಹರಿನಾಮವಳಿಯ ಉಚ್ಚರಿಸುತ್ತಲೆಯು ಆ ತಲೆಯೂ ಕೂಡ ಹರಿನಾಮ ಉಚ್ಚಾರಣೆ ಮಾಡ್ತಾ ಉಂಟು. ಹೊಳೆವರಾಕೆ ಎಂದು ನಿನ್ನ ಕಾಂತಿಯಲ್ಲಿ ಇದು ಇಳೆಗಚ್ಚುತ್ತನು ನೋಡಿದ್ಯಾ? ಶ್ರೀಪದ ಮಲಿನಡೆಯಲ್ಲಿ ಬಿದ್ದುದರೆ ಜನಮೇಜಯ ಕ್ಷಿತಿಪ ಮೂರನೇ ಬಾಣ ಪ್ರಯೋಗ ಮಾಡಿದ ಆ ಕ್ಷಣವೇ ಆ ಬಾಣದಿಂದ ಅವನ ಶಿರವು ಕತ್ತರಿಸಲ್ಪಟ್ಟು ನೇರ ಹೋಗಿ ಅವನ ತಂದೆಯ ಕರಗಳಲ್ಲಿ ಬಿತ್ತು. ತಂದೆಯಾದಂತಹ ಹಂಸಧ್ವಜ ಪ್ರೀತಿಯಿಂದ ಅದನ್ನು ಮುದ್ದಿಸಿ ಮತ್ತೊಮ್ಮೆ ತೆಗೆದು ಬಿಸಿಟ್ಟಂತಹ ಸಂದರ್ಭ ನೇರವಾಗಿ ಬಂದು ನನ್ನ ಕಾಲುಗಳಿಗೆ ಬಂದು ಬಿತ್ತಲ್ಲ. ನೋಡಿದ್ಯಾ? ಕತ್ತರಿಸಿದ ರುಂಡವು ಕೂಡ ಅಚ್ಯುತ, ಹರಿ, ಅನಂತ, ಕೇಶವ ಎನ್ನುವ ಹಾಗೆ ಹರಿಯ ಕುರಿತಾದಂತಹ ಭಕ್ತಿಯೇ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ನನ್ನ ಪಾದಗಳಿಗೆ ಬಿದ್ದಂತ ಶಿರವನ್ನು ಮತ್ತೊಮ್ಮೆ ಎಸೆದಾಗ ಪರಮ ಕೈವಲ್ಯವನ್ನು ಹೊಂದಿತ್ತು. ಯಾವ ರೀತಿಯಲ್ಲಿ? ಪರಮೇಶ್ವರನ ಅವನದ್ದಾದಂತಹ ಕೊರಳಲ್ಲಿ ಮಾಲೆ ರುಂಡಮಾಲೆಯಾಗಿ ಧರಿಸುವ ಮೂಲಕ ಈ ಸಂದರ್ಭದಲ್ಲಿ ಅವ ಏನು ಬಯಸಿದ್ದಾನೋ ಅದು ಅವನ ಪಾಲಿಗೆ ಸಿಕ್ಕಿತು. ಚಂಪಕಾವತಿಯ ನೆಲದವರೆಗೆ ಸುಧರ್ಮ ಮೋಕ್ಷ ಆಗ್ಬೇಕು ಅಂತ ಇತ್ತು. ಏನು ಮಾಡೋಣ? ಲೋಕಮುಖದಲ್ಲಿ ಒಬ್ಬ ವೀರ ಯೋಧ ಒಳ್ಳೆ ಭಕ್ತನನ್ನು ಕಳೆದುಕೊಂಡ್ರೂ ಕೂಡ ಲೋಕಮುಖದಲ್ಲಿ ಅವನದ್ದಾದಂತಹ ಕಥೆ ಈ ಕಾಲದಲ್ಲಿ ಒಳ್ಳೆಯದಾಗಿ ಬರೆಯುವುದಕ್ಕೆ ಸಾಧ್ಯ ಉಂಟು. ಆದ್ರೆ ಇಷ್ಟೆಲ್ಲ ಯಾಕೆ ಮಾಡಬೇಕಂತ ಮಾಡಿದೆ? ಅವ ಲೋಕಮುಖದಲ್ಲಿ ವ್ಯಕ್ತಿಯಾದವ ಏನೇ ಆದರೂ ಕೂಡ ಎಷ್ಟೇ ಪುಣ್ಯ ಮಾಡಿದ್ರೂ ಕೂಡ ಅವನನ್ನು ಮಾನವನಾಗಿ ಹುಟ್ಟಿದ ಮೇಲೆ ಪಾಪ ಎನ್ನುವುದು ಅವನಲ್ಲಿ ಇರ್ತದೆ. ಈಗ ಪಾಪ ತುಂಬಿಕೊಂಡಂತ ವ್ಯಕ್ತಿಗೆ ಪರಮ ಕೈವಲ್ಯವನ್ನು ಕೊಡುವುದಕ್ಕೆ ಸಾಧ್ಯ ಉಂಟೋ? ಆದ್ರೆ ನಿನ್ನನ್ನು ಈ ಹೊತ್ತಿನಲ್ಲಿ ಪಾರ್ಥನನ್ನು ಮಾಧ್ಯಮವಾಗಿ ಉಪಯೋಗ ಮಾಡಿದ್ರ ಮೂಲಕ ಪುಣ್ಯವನ್ನು ಧಾರೆ ಎರೆದು ಅವನಲ್ಲಿರುವಂತಹ ಪಾಪವನ್ನೆಲ್ಲ ಈ ಕಾಲಕ್ಕೆ ತೊಳೆದೆ ನಾನು. ನನ್ನ ಪುಣ್ಯವನ್ನೆಲ್ಲ ಅವನು ನೆಲೆಗೊಳ್ಳಿತು. ಆಗ ಪುಣ್ಯವೆಲ್ಲ ನೆನೆಗೊಂಡ ತಕ್ಷಣ ಅವನಿಗೆ ಪರಮ ಕೈವನ್ನು ಪಡೆದಕ್ಕೆ ಯೋಗ್ಯ ಸಾಕ್ಷಿ ಆಯಿತು. ಹಾಗಾಗಿ ಮತ್ತೊಮ್ಮೆ ಆ ಪುಣ್ಯವೆಲ್ಲವೂ ನನ್ನನ್ನು ಬಂದು ಸೇರಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಲೋಕಮುಖದಲ್ಲಿ ಭಕ್ತನೆನಿಸಿಕೊಂಡಂತಹ ವ್ಯಕ್ತಿ ದೇವರ ಕುರಿತಾಗಿ ಎಷ್ಟು ತಿಳಿದುಕೊಂಡಿದ್ದಾನೆ, ಎಷ್ಟು ಅವನನ್ನು ಅಂತರಂಗದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾನೆ ಅನ್ನೋದು ಸುಧನ್ವನ ಕಥೆಯಿಂದಲೇ ಅರ್ಥವಹಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಅಲ್ಲವೇ? ಅದೇ ರೀತಿಯಲ್ಲಿ ಶಿವನ ಭಕ್ತನೆನಿಸಿಕೊಂಡಂತಹ ಮಾರ್ಕಂಡೇಯ ಎಳವೆಯಿಂದಲೇ ಶಿವನನ್ನು ಕುರಿತು ಧ್ಯಾನ ಮಾಡುತ್ತಾ ಬಂದ. ಶಿವನನ್ನೇ ಆರಾಧಿಸಿ ಆರಾಧಿಸಿ ಅವನ ಆಯುಷ್ಯ ಮುಗಿದ್ರೂ ಕೂಡ ಮತ್ತೊಮ್ಮೆ ದೇವರ ಅನುಗ್ರಹದ ಮೂಲಕ ಅವ ಆಯುಷ್ಯವನ್ನು ಪಡೆದುಕೊಂಡ. ಭಕ್ತ ಮಾರ್ಕಾಂಡೇಯ ಮತ್ತೊಂದು ಭಕ್ತ ಅಂಬರೀಷ ಹರಿಯ ಕುರಿತಾದಂತಹ ನಿರತ. ಏಕಾದಶಿಯ ದಿವಸ ಏನಿಲ್ಲ, ಹರಿಯ ಪ್ರಾರ್ಥನೆ ಬಿಟ್ಟರೆ ಮತ್ತೇನು ಮಾಡುವುದಿಲ್ಲ. ಒಂದು ಹೊತ್ತು ಊಟ ಮಾಡಿದವಲ್ಲ, ಹರಿಯ ಪ್ರಾರ್ಥನೆಯ ಮೂಲಕ ಹರಿಯನ್ನೇ ಒಲಿಸಿಕೊಂಡವ. ಅದೇ ರೀತಿಯಲ್ಲಿ ಸುಧನ್ವನು ಕೂಡ ಕೃಷ್ಣನ್ನೇ ಹರಿಯನ್ನೇ ಒಲಿಸಿಕೊಳ್ಳುವುದರ ಮೂಲಕ ಮೂವರು ಭಕ್ತರು ಕಾಣಿಸಿಕೊಂಡಿದ್ದಾರೆ ಲೋಕಮುಖದಲ್ಲಿ. ಹೌದು, ದೇವರ ಪ್ರಾರ್ಥನೆ ಮಾಡಿದ್ರೆ, ದೇವರ ಕುರಿತಾದಂತ ಯೋಚನೆ ಮಾಡಿದ್ರೆ ಲೋಕಮುಖದಲ್ಲಿ ಎಂತ ದುಷ್ಟನಾದ್ರೂ ಕೂಡ ಒಳ್ಳೆಯವನಾಗ್ತಾನೆ ಅನ್ನೋದು ಈ ಕಥೆಯಿಂದಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಪುಣ್ಯ ಪೌರಾಣಿಕ ಕಥಾಭಾಗವನ್ನು
ಆಡಿದಂತಹ ನಮಗೂ ಭಕ್ತಿ ಶ್ರದ್ಧೆಗಳಿಂದ ನೋಡಿದವರೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತೇಳಿ ಶ್ರೀ ಭ್ರಮರಾಂಬೆಯಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳಂ ಉಸುರರೊಲಿದು ಮಂತ್ರಾಕ್ಷತೆಯಿಂದ ದೇವತೆಯ ದಳಿತ